ತುಂಬಾ ಖುಷಿ ಆಯ್ತು ಸರ್. ಬಹಳ ದಿನಗಳ ನಂತರ ನಿಮ್ಮ ಒಂದು ಎನ್ಸಿಯನ್ನ ನಾನು ಕೇಳ್ತಾ ಇರೋದು. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಹೈಲೈಟ್ ಮಾಡ್ತಾರೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಚೆನ್ನಾಗಿ ಅಪ್ರಿಶಿಯೇಟ್ ಮಾಡ್ತೀರಾ. ಯಾಕಂದ್ರೆ ಆ ಬೆಳವಣಿಗೆ ಅನ್ನೋದು ಏನಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೇಳಿ ನಾವ್ ಯಾವಾಗ ಎಸ್ ಒಂದು ಬೀಜವನ್ನ ನಾವು ಸರಿಯಾಗಿ ಸರಿಯಾದ ಫಲವತ್ತಾದ ಭೂಮಿಯಲ್ಲಿ ಬಿತ್ತನೆ ಮಾಡಿ ಅದನ್ನ ಯಾವ ತರ ಸೇಫ್ಟಿಯಾಗಿ ನೋಡ್ಕೊಳ್ತೀವಿ ಅಷ್ಟು ನಾವು ಚೆನ್ನಾಗಿ ಗ್ರೋತ್ ಅನ್ನ ಪಡ್ಕೋಬಹುದು ಅಂತ ಹೇಳಿ ಇಷ್ಟಪಡ್ತೀನಿ. ಒಂದು ಅದ್ಭುತವಾದ MC. ನಮಸ್ತೆ, ಗುಡ್ ಮಾರ್ನಿಂಗ್ ಸರ್. ಎಲ್ಲರೂ ಕೂಡ ವಾಯ್ಸ್ ಕ್ಲಿಯರ್ ಇದೆಯಾ ವೀರೇಶ್ ಸರ್? ಎಸ್ ಸರ್, ಕ್ಲಿಯರ್. ಓಕೆ, ಥ್ಯಾಂಕ್ ಯು. ನಮಸ್ತೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ರಿಗೂ ಕೂಡ ಇವತ್ತಿನ ಒಂದು ಸೂರ್ಯೋದಯದ ಜೊತೆಗೆ ಜ್ಞಾನೋದಯ ಎಲ್ಲರನ್ನೂ ಕೂಡ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊತಾ ಇದ್ದೀನಿ. ಎಸ್, ಇವತ್ತಿನ ಒಂದು ಸೆಷನ್ ಅನ್ನೋದು ತುಂಬಾ ಸಿಂಪಲ್ ಇದೆ. ಬಟ್ ಏನಂದ್ರೆ ನಾಟ್ ಈಸಿ. ಅದು ಒಂದು ಯಾವಾಗ್ಲೂ ಕೂಡ ಹೇಳ್ತಿರ್ತಾರೆ ಒಬ್ಬ ಗ್ರೇಟ್ ಲೀಡರ್ಸ್ ಎಲ್ಲ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಲ್ಲ ಹೇಳ್ತಿರ್ತಾರೆ, ಮನಿ ಮೇಕಿಂಗ್ ಈಸ್ ಎ ಸಿಂಪಲ್ ಪ್ರೊಸೆಸ್ ಬಟ್ ನಾಟ್ ಈಸಿ ಅಂತ ಹೇಳಿ. ಯಾರು ದುಡ್ಡನ್ನ ಸಂಪಾದನೆ ಮಾಡೋದು ಏನಪ್ಪಾ ಅಂದ್ರೆ ಸಿಂಪಲ್ ಪ್ರೊಸೆಸ್, ಬಟ್ ಅದೆಲ್ಲರೂ ಕೂಡ ಗೊತ್ತಿರುವಂತದ್ದು. ಆದ್ರೆ ಸುಲಭ ಇಲ್ಲ. ಅದಕ್ಕೋಸ್ಕರ ಯಾರು ಎಫರ್ಟ್ ಆಗ್ತಾರೆ ಎಲ್ಲರಿಗೂ ಕೂಡ ಸಿಕ್ಕೇ ಸಿಗುತ್ತೆ. ಇವತ್ತಿನ ಒಂದು ಸೆಷನ್ ನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಒಂದೆರಡು ಕ್ವಶನ್ ಅನ್ನ ಕೇಳಕ್ ಇಷ್ಟಪಡ್ತೀನಿ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ಬೋದು, ಅನ್ಮ್ಯೂಟ್ ಕೊಡ್ತೀನಿ ನಾನು. ಆ ಕ್ವಶನ್ ಗೆ ಆನ್ಸರ್ ಸಿಕ್ತು ಅಂತಂದ್ರೆ ನಾನು ಹೇಳ್ತೀನಿ ಈ ಬಿಸ್ನೆಸ್ ಅಲ್ಲಿ ಗೆಲ್ಲೋದು ತುಂಬಾನೇ ಸುಲಭ. ಯಾಕಂದ್ರೆ ಆಲ್ರೆಡಿ ಗೆದ್ದಿರುವಂತ ವ್ಯಕ್ತಿಗಳು ಇದನ್ನ ಅಳವಡಿಸ್ಕೊಂಡಿದ್ದಾರೆ. ಯಾರಾದ್ರೂ ಕೂಡ ಹ್ಯಾಂಡ್ ಲೋವರ್ ಮಾಡ್ತೀನಿ ಇಲ್ಲಿ. ಯಾರಾದ್ರೂ ಲೀಡರ್ಸ್ ಪರವಾಗಿಲ್ಲ, ಎಲ್ರದ್ದು ಕೂಡ ಹ್ಯಾಂಡ್ ಲೋ ಇದೆ. ಒಬ್ರು ನಾನು ವೆಲ್ಕಮ್ ಮಾಡ್ಕೊಳ್ತೇನೆ ಕ್ವಶನ್ ಕೇಳೋದಕ್ಕೆ. ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡಿ, ಪರವಾಗಿಲ್ಲ. ಓಕೆ, ಇಲ್ಲಿ ವೀರೇಶ್ ಮಠ ಸರ್ ನ ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್, ಮೋದಿ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು? ಒನ್ ವರ್ಡ್, ಒನ್ ಆನ್ಸರ್ ಕ್ವಿಕ್ ಆಗಿ ಶೇರ್. ಸರಿಯಾದಂತ ಎಜುಕೇಶನ್ ತಗೋಬೇಕು ಸರ್. ಸೂಪರ್ ಸರ್, ಸೂಪರ್, ವೆರಿ ಗುಡ್. ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿ. ಇನ್ನೊಂದು ಹೇಳ್ತೇನೆ ಕ್ವಿಕ್ ಆಗಿ. ಚಂಪಾ ಮೇಡಮ್, ವೆಲ್ಕಮ್. ಸರ್, ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಬೇಕು ಸರ್. ಸರ್, ನೆಕ್ಸ್ಟ್ ಮೇಡಮ್, ವೆಲ್ಕಮ್. ಅನ್ಸೂಯ ಮೇಡಮ್. ಪ್ರಾಡಕ್ಟ್ ಅನ್ನ ಯಾವ ತರ ಯೂಸ್ ಮಾಡ್ಬೇಕು ಅಂತ ಹೇಳಿ ಅಷ್ಟು ನಾವು ಯೂಸ್ ಮಾಡಿ ಮಂದಿಗೆ ಕೊಡ್ಬೇಕು ಸರ್. ಸೂಪರ್. ಲಕ್ಷ್ಮಿ ಮೇಡಮ್, ಕ್ವಿಕ್ ಆಗಿ. ಮೊದಲು ನಾವು ಟೈಮ್ಗೆ ಮಹತ್ವ ಕೊಡ್ಬೇಕು ಸರ್, ಫಸ್ಟ್ ಆಫ್ ಆಲ್. ಥ್ಯಾಂಕ್ ಯು ಸೋ ಮಚ್ ಡಿಯರ್. ಜೊತೆಗೆ ಸರ್ ಹೇಳಿದ್ರು ಫಸ್ಟ್ ಮಠ ಸರ್, ವೀರೇಶ್ ಮಠ ಸರ್, ಎಜುಕೇಶನ್ ಗೆ ಪ್ರಯಾರಿಟಿ ಕೊಡ್ಬೇಕಂತೇಳಿ. ಎಲ್ಲ ಆನ್ಸರ್ ರೈಟ್ ಇದೆ. ಬಟ್ ಈ ತರ ಟ್ರೈನಿಂಗ್ಸ್ ಅಂತ ಬಂದಾಗ, ಒಂದು ಮೀಟಿಂಗ್ ಅಂತ ಬಂದಾಗ, ಅಪ್ಲೈನ್ ಟ್ರೈನಿಂಗ್ ಇರ್ಬೋದು, ಶುರುವಾತ್ ಇರ್ಬೋದು, ಪರಿವರ್ತನೆ ಇರ್ಬೋದು, ಏನೇ ಟ್ರೈನಿಂಗ್ ಅಂತ ಬಂದಾಗ ನಾನ್ ಹೇಳ್ಕೊಡುವಾಗ ಓಕೆ, ಬಟ್ ನಾನ್ ಕಲಿಯೋದು ಅಂತ ಬಂದಾಗ ನನಗೇನು ಗೊತ್ತಿಲ್ಲ ಅಂತೇಳಿ ಟ್ರೈನಿಂಗ್ ಅಲ್ಲಿ ಕುಂತ್ಕೋಬೇಕು. ಅದು ಒಂದ್ ಸೀಕ್ರೆಟ್. ನನಗ್ ಗೊತ್ತಿದೆ ಅಂತ ಕುತ್ಕೊಂಡ್ರೆ ಏನು ಕೂಡ ಗೊತ್ತಾಗಲ್ಲ. ಅದಕ್ಕೆ ನನಗ್ ಗೊತ್ತಿಲ್ಲ ಅಂತ ಹೇಳಿ ಕುತ್ಕೊಳ್ಳಿ ಅಂತ ಇಷ್ಟಪಡ್ತೀನಿ. ಎಲ್ರಿಗೂ ಕೂಡ ಏನೇ ಇರ್ಬೋದು, ಅವ್ರ ಅಚೀವ್ಮೆಂಟ್ ಏನೇ ಇರ್ಬೋದು, ಅವ್ರ ಹೊರಗಡೆ ಅಚೀವ್ಮೆಂಟ್ ಏನೇ ಇರ್ಬೋದು, ಮೋದಿ ಕೇರಳ ಅಚೀವ್ಮೆಂಟ್ ಏನೇ ಇರ್ಬೋದು, ಇವತ್ತಿನ ಒಂದು ಜಸ್ಟ್ ಎಜುಕೇಶನ್ ಅಂದ್ರೆ ಗೊತ್ತಿರುವಂತ ವಿಚಾರಗಳು. ಬಟ್ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ನಾನ್ ಹೇಳ್ತೀನಿ ಒಂದು 10,000 ಕಸ್ಟಮರ್ಸ್ ನಿಮ್ ಟೀಮ್ ಅಲ್ಲಿ ಬರ್ತಾರೆ ಒನ್ ಇಯರ್ ಅಲ್ಲಿ. ಅದನ್ನು ಕೂಡ ನಾವು ಪ್ರಾಕ್ಟಿಕಲಿ ಅದನ್ನ ಟ್ರೈ ಮಾಡ್ತಾನೆ ಇದೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ಒಂದು ಸ್ಮಾಲ್ ಸ್ಟೋರಿ. ಇವತ್ತಿನ ಸೆಷನ್ ಶಾರ್ಟ್ ಆಗಿದೆ, ಅದಕ್ಕೆ ಹೇಳ್ತಾ ಇರೋದು. ಸ್ಟೋರಿ ತುಂಬಾ ಕನೆಕ್ಟ್ ಆಗುತ್ತೆ. ಯಾರಾದ್ರೂ ಚಿಕ್ಕ ಮಗು, ನಿಮ್ಮ ಚಿಕ್ಕ ಮಗು ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮನೇಲಿ, ನಿಮ್ಮ ಚಿಕ್ಕ ಮಗು. ಓಕೆ, ಸೂಪರ್ ಸರ್, ವೀರೇಶ್ ಮಠ ಸರ್, ಎಸ್ ವೆಲ್ಕಮ್. ಸರ್, ಕ್ವಶನ್ ಕೇಳ್ತಾ ಹೋಗ್ತೀನಿ. ಒಂದು ಯಾಕೆ ಅಂದ್ರೆ ಈ ಬಿಸ್ನೆಸ್ ಯಾಕೆ ಮಾಡ್ಬೇಕು ಅನ್ನೋಕ್ ಒಂದು ಎಕ್ಸಾಂಪಲ್. ಓಕೆ ಸರ್, ಇವಾಗ ನಿಮ್ಮ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್, ನೀವು ಅದಕ್ಕೆ ಆನ್ಸರ್ ಮಾಡ್ತಾ ಹೋಗಿ. ಒಂದು 2 ಬಿಲ್ಡಿಂಗ್ ಇರುತ್ತೆ ಸರ್. 2 ಬಿಲ್ಡಿಂಗ್ ಮೇಲೆ ಅಂದ್ರೆ ಒಂದು 20 ಫ್ಲೋರಿನ ಬಿಲ್ಡಿಂಗ್ ಇರುತ್ತೆ. ಆ ಬಿಲ್ಡಿಂಗ್ ಅಲ್ಲಿ ಒಂದ್ ಬಿಲ್ಡಿಂಗ್ ಇಂದ ಒಂದ್ ಬಿಲ್ಡಿಂಗ್ ಹೋಗೋಕೆ ಮೇಲ್ಗಡೆ ಟಾಪ್ ಫ್ಲೋರ್ ಅಲ್ಲಿ ಒಂದು ಹಲಗೆ ಅಂದ್ರೆ 2 ಫೀಟ್ ಅಗಲ ಇದೆ, ಒಂದು 10 ಫೀಟ್ ಉದ್ದ ಇದೆ. ಆತರ ಹಲಗೆ ಇಟ್ಟಿರ್ತೀನಿ. ಅದ್ರ ಮೇಲೆ ಹೋಗು ಅಂತಂದ್ರೆ ನೀವು ಹೋಗ್ತೀರಾ ಸರ್? ನಿಮಗೆ 10,000 ಒಂದು 50,000 ಕೊಡ್ತೀನಿ ನಾನು. ಸರ್, ಸ್ವಲ್ಪ ಕಷ್ಟ ಆಗುತ್ತೆ. ಟ್ರೈ ಮಾಡ್ಬೋದು, ಬಟ್ ಕಷ್ಟ ಆಗುತ್ತೆ ಸರ್, ಹೆದರಿಕೆ ಬರುತ್ತೆ. ಕನ್ಫ್ಯೂಷನ್ ಅಲ್ಲಿ ಟ್ರೈ ಮಾಡ್ಬೋದು ಅಷ್ಟೇ. ಅಬ್ಸಲ್ಯೂಟ್ಲಿ ನೀವು ಹೋಗಕ್ ಇಷ್ಟಪಡಲ್ಲ. ಓಕೆ ಸರ್, ಯಾಕಂದ್ರೆ 90% ಇಲ್ಲ ಸರ್, 90% ಇಲ್ಲ. ಅದೇ ಅಲ್ಲಿಂದ ಬಿದ್ರೆ ನಾನು 10 ಲಕ್ಷ ಕೊಟ್ಟು ತೋರಿಸ್ಬೇಕಲ್ಲ ಅಂತ ಹೇಳಿ ನೀವು. ಹೌದೌದು. ಸೂಪರ್ ಸರ್, ಸೂಪರ್ ಸರ್. ಇನ್ನೊಂದು ಕ್ವಶನ್, ಸೇಮ್ ಕ್ವಶನ್ ನಿಮ್ಗೆ. ಅದೇ ಒಂದ್ ಬಿಲ್ಡಿಂಗ್ ಅಲ್ಲಿ ನೀವ್ ಇರ್ತೀರಾ, ಇನ್ನೊಂದ್ ಬಿಲ್ಡಿಂಗ್ ಅಲ್ಲಿ ಅಲ್ಲಿಗೆ ಸೇಮ್ ಅಲ್ಲಿಗೆ 2 ಫೀಟ್ ಇಲ್ಲ 1 ಫೀಟ್ ಇದೆ. ಇವಾಗ ಅಗಲ ಉದ್ದ 10 ಫೀಟ್ ಇದೆ.
ಆ ಬಿಲ್ಡಿಂಗ್ ಹೋಗೋದಕ್ಕೆ ಸಫಿಶಿಯಂಟ್ ಆಗುತ್ತೆ ಅದು. ಆ ಕಡೆ ಬಿಲ್ಡಿಂಗ್ ಅಲ್ಲಿ ಬೆಂಕಿ ಬಿದ್ದಿದೆ, ಅದರಲ್ಲಿ ನಿಮ್ ಮಗು ಇದೆ, ನಿಮ್ಗೆ ₹1 ನಾ ಕೊಡಲ್ಲ, ಹೋಗ್ತಾರೆ. 100% ಸರ್, ಹೋಗ್ತೀನಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮಿಂದ ಒಂದು ಜೀವನ ಪಾಠ ಸಿಕ್ತಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಎಸ್ ಡಿಯರ್ ಫ್ರೆಂಡ್ಸ್, ನಮ್ಮ ಈ ಬಿಸ್ನೆಸ್ ಅಲ್ಲಿ ಎಷ್ಟೋ ಜನ ಬರ್ತೀವಿ, ಎಷ್ಟೋ ಜನ ನೆಗೆಟಿವ್ ಆಗ್ತಾರೆ, ಕ್ವಿಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವ್ರ ವೈ ಕ್ಲಿಯರ್ ಇಲ್ಲ. ಈ ಬಿಸ್ನೆಸ್ ಯಾಕೆ ನಾನ್ ಹೇಳ್ತೀನಿ, ಯಾರಾದ್ರೂ ಬಿಸ್ನೆಸ್ ಬರುವಾಗ ಬಿಡ್ಬೇಕನ್ಸಿದ್ರೆ ನಾನ್ ಹೇಳ್ತೀನಿ, ಯಾಕೆ ಸ್ಟಾರ್ಟ್ ಮಾಡಿದೀನಿ ಅಂತೇಳಿ ಒಂದ್ಸರಿ ಯೋಚನೆ ಮಾಡಿ. ನಿಮಗ್ ಕಾರ್ ಬೇಕು, ಲಕ್ಷ ಇನ್ಕಮ್ ಬೇಕು, ಮನೆಯಲ್ಲಿ ಪ್ರಾಬ್ಲಮ್ಸ್ ಇದೆ, ಅದನ್ನ ಸಾಲ್ವ್ ಮಾಡ್ಬೇಕು, ನನ್ನ ಸಾಲಗಳೆಲ್ಲ ಹೊರಗಡೆ ಹೋಗ್ಬೇಕು, ಹೌದಾ? ಈ ತರ ಸಾಕಷ್ಟು ಡ್ರೀಮ್ಸ್ ಬಟ್ ಆ ಕನಸನ್ನ ನಾವು ಮರ್ತ್ ಬಿಟ್ಟು ನಮ್ಮ ಸಣ್ಣ ಪುಟ್ಟ ಚಾಲೆಂಜಸ್ ಗಳನ್ನ ಫೇಸ್ ಮಾಡಕ್ಕಾಗದೆ ನಾವು ಓಡೋಗ್ತೀವಿ ಅಂತಂದ್ರೆ, ಎಲ್ರು ಕೂಡ ಗೊತ್ತಿದೆ ಮನುಷ್ಯನ ಕೆಪಾಸಿಟಿ ಏನಂತೇಳಿ. ಆಕಾಶದಲ್ಲಿ ಆಡೋದು ಕಲ್ತಾನೆ, ಹಡಗಲ್ಲಿ ಹಡಗನ ಅಲ್ಲಿ ಹೋಗೋದು ಕಲ್ತಿದ್ದಾನೆ, ನೀರಲ್ಲಿ. ಇಷ್ಟೆಲ್ಲ ಕೆಪಾಸಿಟಿ ಇದ್ರು ಕೂಡ ನಾನ್ ಎಜುಕೇಶನ್ ತಗೊಂಡ್ರೆ, ನಾನ್ ಕೆಲಸ ಮಾಡಿದ್ರೆ ಏನ್ ಬೇಕಾದ್ರೆ ಸಿಗುತ್ತೆ ಅಂದ್ರೆ ನಾನ್ ಯಾಕೆ ಮಾಡ್ಬಾರ್ದು? ಯಾಕೆ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್, ಹೆಂಗ್ ಮಾಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಸರ್ಗೆ ನಾನು ಏನು ಫಸ್ಟ್ 50,000 ಕೊಡ್ತೀನಿ, 2 ಫೀಟ್ ಅಲ್ಲಿಗೆ ಇದೆ, ಉದ್ದ 10 ಫೀಟ್ ಇದೆ, ಆ ಕಡೆ ಬಿಲ್ಡಿಂಗ್ ಹೋಗ್ತಾರೆ ಅಂದ್ರೆ ಭಯ ಪಟ್ರು. ಬಟ್ ಅದೇ ಒಂದು ವೈ ಕ್ಲಿಯರ್ ಇದ್ದಾಗ ಅವ್ರ ಮಗು ಕಾಪಾಡ್ಬೇಕು, ಅಲ್ಲಿ ಮಗು ಜೀವ ಇಂಪಾರ್ಟೆಂಟ್ ಆಯ್ತು. ಇವ್ರು ಎಫರ್ಟ್ ಹಾಕೋದಕ್ಕೆ ಎಲ್ಲರೂ ಕೂಡ ಹೇಳಿದ್ರೆ, ಯಾಕಂದ್ರೆ ಅಲ್ಲಿ ವೈ ಕ್ಲಿಯರ್ ಇದೆ. ಸರ್ ಏನ್ ಅನಿಸ್ತಾ ಇದೆ ಎಷ್ಟೋರಿಗೆ ಕ್ವಿಕ್ ಆಗಿ ಆನ್ಸರ್ ಮಾಡಿ. ಸಾರಿ, ಅನ್ಮಿಟ್ ಕೊಡ್ದೆ, ಒಂದ್ ನಿಮಿಷ. ಸಾರಿ, ಒಂದ್ ನಿಮಿಷ ಅನ್ಮಿಟ್ ಕೊಡ್ತಾ. ಓಕೆ ಸರ್. ಎಸ್, 100% ಸರ್. ಅದು ನೀವೇನ್ ಬಿಲ್ಡಿಂಗ್ ಅಲ್ಲಿ ಅದು ಹಲಿಗೆ ಇಟ್ಟಿರ್ತೀವಿ, ಅದ್ ಮೇಲೆ ಟಾಪ್ ಮೇಲೆ. ಇವಾಗ ಆಕ್ಚುಲಿ ನೀವು ಫಸ್ಟ್ ಹೇಳಿದ್ರಿ ಎಷ್ಟೇ ದುಡ್ಡು ಕೊಡ್ತೀನಿ ಕೂಡ ನಾನು ಹೋಗ್ಲಿ, ನನ್ ಜೀವದ ಭಯ ನನಗೆ ಇತ್ತು. ಬಟ್ ನನಗೆ ಬೇಕಾಗಿರೋ ಜೀವ ಅಲ್ಲಿ ಇದೆ ಅಂತ ಅಂದಾಗ ಅದ್ ಇವತ್ತು ದುಡ್ಡು ಮ್ಯಾಟರ್ ಆಗೋದಿಲ್ಲ. ಅದ್ ಏನೇ ಆಗ್ಲಿ ನಾನು ಆ ಜೀವ ಕಾಪಾಡ್ಬೇಕು ಅನ್ನೋ ಕ್ಲಾರಿಟಿ ನನಗಿತ್ತು, ನಾನು ಹೋಗ್ತೀನಿ ಅನ್ನೋದು ಗೊತ್ತಾಯ್ತು. ಆಗ ಮೋದಿಯರಲ್ಲಿ ಕೂಡ ಹಂಗೆ ನನ್ನ ಜೀವನ 100% ನೆಕ್ಸ್ಟ್ ಹೋಗ್ಬೇಕಾಗಿದೆ. ಅದಕ್ಕೋಸ್ಕರ ಎಷ್ಟೇ ಚಾಲೆಂಜಸ್ ಬಂದ್ರು ಕೂಡ ಚಾಲೆಂಜಸ್ ಫೇಸ್ ಮಾಡ್ಲೇಬೇಕು, ನಾನು ಮೋದಿಗೆ ಮಾಡ್ಬೇಕು ಅನ್ನೋದು ಕೂಡ ಈ ಒಂದು ಸ್ಟೋರಿ ಕನೆಕ್ಟ್ ಆಯ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ಲಿ ಆ ಮಗು ಅನ್ನೋದು ನಿಮ್ಮ ಡ್ರೀಮ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇವತ್ತಿನ ಒಂದು ಸೆಷನ್ ಸ್ಟಾರ್ಟ್ ಮಾಡ್ತೀನಿ, ನಾ ಜಾಸ್ತಿ ಟೈಮ್ ತಗೊಳಲ್ಲ. ಓಕೆ. ಎಸ್, ನನ್ನ ವಾಯ್ಸ್ ಕ್ಲಿಯರ್ ಇದ್ರೆ ಇನ್ನೊಂದ್ ಸಾರಿ ಹೇಳಿ. ಸರ್ ಕ್ಲಿಯರ್ ಇದೆಯಾ? ಎಸ್, ಕ್ಲಿಯರ್. ಅಲರ್ಟ್ ಆಗಿ ಕೂತ್ಕೊಳ್ಳಿ ಎಲ್ರು ಕೂಡ, ಯಾಕಂದ್ರೆ ಒಂದ್ ಎಜುಕೇಶನ್ ಯಾರ ಲೈಫ್ ಹೆಂಗ್ ಚೇಂಜ್ ಮಾಡುತ್ತೆ, ಎಷ್ಟು ಕಸ್ಟಮರ್ಸ್ ಟೀಮ್ ಅಲ್ಲಿ ತರತ್ತ ಗೊತ್ತಿಲ್ಲ. ಇಲ್ಲಿ ಯಾರು ಕೂಡ ಪರ್ಫೆಕ್ಟ್ ಅಲ್ಲ, ಕಲಿತಾ ಇರೋರು. ಬಟ್ ಏನಂದ್ರೆ ಅದನ್ನ ಜಾಸ್ತಿ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಎಸ್, ಸ್ಕ್ರೀನ್ ಶೇರ್ ಆಗಿದೆಯಾ ಸರ್? ಎಸ್ ಸರ್, ಆಗಿದೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಆಫ್ ಮಾಡ್ಕೊಳ್ತಾ ಇದೀನಿ ಆಡಿಯೋ ಕ್ಲಾರಿಟಿಗೋಸ್ಕರ. ಎಸ್, ಮೋದಿ ಕೇರ್ ಅಲ್ಲಿ ಎಲ್ಲರೂ ಕೂಡ ಗೊತ್ತಿರುವಂತೆ ಒಂದು ಬೆಸ್ಟ್ ಆಫ್ ದ ಬೆಸ್ಟ್ ಪ್ಲಾನ್ ಇದೆ. ಅದೇನಂದ್ರೆ ಲಾಯಲ್ಟಿ. ಎಷ್ಟೋ ಜನ ಹೇಳ್ತಾರೆ ಟೀಮ್ ಇಲ್ಲ ಸರ್, ಹೊಸಬ್ರು ನಾವು, ಇನ್ನು ಕೂಡ ಟೀಮ್ ಅವ್ರು ಕೆಲವ್ರು ಬಂದು ಕೂಡ ಬಿಟ್ಟು ಹೋಗಿದ್ದಾರೆ, ಏನೋ ಸಾಕಷ್ಟು ಕಾರಣಗಳನ್ನ ಕೊಡ್ತಾ ಇರ್ತೀವಿ. ಬಟ್ ನಾನ್ ಹೇಳ್ತೀನಿ, ಆಸ್ ಎ ಬೆನಿಫಿಟ್, ಮ್ಯಾಕ್ಸಿಮಮ್ ಬೆನಿಫಿಟ್ ಎಸ್ ಯು ಗೆಟ್ ಆಸ್ ಎ ಯೂಸರ್. ಕೇವಲ ಪ್ರಾಡಕ್ಟ್ ಯೂಸರ್ ಆದ್ರೂ ಕೂಡ ನನಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ಇಲ್ಲಿ ಕುಂತಿರುವಂತ 100+ ಜನ ನೀವು ತಿಳ್ಕೊಳ್ಳಿ. ನನಗೆ ಎಷ್ಟು ಬೆನಿಫಿಟ್ ಇದೆ ಅಂದ್ರೆ, ಕೇವಲ ಪ್ರಾಡಕ್ಟ್, ಎಷ್ಟೋ ಜನ ಮ್ಯಾಕ್ಸಿಮಮ್ ಪ್ರಾಡಕ್ಟ್ ಅನ್ನ ಯೂಸ್ ಮಾಡ್ಲೇಬೇಕು. ಯಾಕಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನೀಡೆಡ್ ಇರುವಂತ ಪ್ರಾಡಕ್ಟ್, 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇರುವಂತ ಪ್ರಾಡಕ್ಟ್. ಎಷ್ಟೋ ಜನಕ್ಕೆ ಹೊರಗಡೆ ನಾವ್ ಹೇಳಕ್ ಹೋದಾಗ ಅವ್ರಿಗೆ ಕ್ಲಾರಿಟಿ ಇರೋದಿಲ್ಲ, ಅಥವಾ ನಾವು ಸರಿಯಾಗಿ ಕ್ಲಾರಿಟಿ ಕೊಟ್ಟಿರೋದಿಲ್ಲ. ಬಟ್ ನಮಗ್ ಕ್ಲಾರಿಟಿ ಇದೆಯಲ್ಲ, ನಾವಾದ್ರೂ ಯೂಸ್ ಮಾಡ್ಬೋದಲ್ಲ. ಎಷ್ಟೋ ಜನ 100p ಮಾಡಕ್ ಕಷ್ಟ ಅಂತ ಹೇಳ್ತಾರೆ. ಈಗ ಸೆಷನ್ ಮುಗಿದ್ಮೇಲೆ ನಾನು ಹೇಳ್ತೇನೆ, ಇಷ್ಟೇನಾ ಅಂತ ಅನ್ಸತ್ ನಿಮ್ಗೆ 100p ಮಾಡೋದು. ಓಕೆ, ಜೊತೆಗೆ ಯಾರಾದ್ರೂ ಕೂಡ ನಿಮ್ ಟೀಮ್ ಅಲ್ಲಿ 100p ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತಂದ್ರೆ, 2 ತರ ನಾ ಚಾಯ್ಸ್ ಕೊಡ್ತೀನಿ. ಲಾಸ್ಟ್ ಗೆ 100p ಆರಾಮ್ಸೆ ಮಾಡ್ಬೋದು. ನಾವು ಕೂಡ 200p ಮಾಡ್ತಾ ಇದೀವಿ ಪರ್ಸನಲಿ. ಓಕೆ, ಸಿಂಪಲ್ ಇದೆ ಬಟ್ ನಾಟ್ ಈಸಿ. ಅದನ್ನ ಕಲಿಬೇಕು, ಮಾಡ್ಬೇಕಂತ ಇಷ್ಟಪಡ್ತೀನಿ. ಕೆಲಸ ಮಾಡಿದವ್ರು ಎಲ್ಲರೂ ಕೂಡ ಈಸಿ ಇದೆ, ಕೆಲಸ ಮಾಡೋರ್ಗೆ. ನಮ್ಗೆ ಎಲ್ರು ಕೂಡ ಗೊತ್ತಿರುವಂತೆ ಮಾರ್ಕೆಟ್ ಅಲ್ಲಿ, ಯಾಕಂದ್ರೆ ಒಬ್ಬ ಮನುಷ್ಯ ಅಂತಂದ್ರೆ ಎಷ್ಟೋ ಹೊರಗಡೆ ಪ್ರಾಣಿಗಳು ಏನ್ ಸಿಗುತ್ತೆ ಅದರಿಂದ ಬದುಕ್ತಾ ಇರುತ್ತೆ. ಬಟ್ ಮನುಷ್ಯ ಹಂಗಲ್ಲ, ಮನುಷ್ಯ ಬುದ್ಧಿಜೀವಿ, ತುಂಬಾ ಅಡ್ವಾನ್ಸ್ ಇರುವಂತ ವ್ಯಕ್ತಿ. ಅವ್ನ್ ಏನ್ ಮಾಡ್ತಾನೆ ಅಂದ್ರೆ, ಪ್ರತಿನಿತ್ಯ ದಿನಬಳಕೆ ವಸ್ತುಗಳನ್ನ ಬಳಸ್ತಾನೆ. ಪರ್ಸನಲ್ ಗ್ರೂಮಿಂಗ್ ಇರ್ಬೋದು, ಫುಡ್ ಐಟಮ್ಸ್ ಇರ್ಬೋದು, ವೆಲ್ನೆಸ್ ಇರ್ಬೋದು, ಅಗ್ರಿಕಲ್ಚರ್ ಇರ್ಬೋದು, ಎಲ್ಲದಕ್ಕೂ ಕೂಡ ಪ್ರತಿಯೊಂದು ಪ್ರಾಡಕ್ಟ್ ಅನ್ನು ಕೂಡ ನಾವ್ ಎಲ್ಲಿ ತರ್ತಾ ಇದೀವಿ ಗೊತ್ತಾ? ಸಾಂಪ್ರದಾಯಿಕ ಮಾರುಕಟ್ಟೆ ಅಂತ ಹೇಳಿ. ಅಂದ್ರೆ ಕಾಲಾಂತರದಿಂದ ಅಜ್ಜ ಮುತ್ತಜ್ಜನ ಕಾಲದಿಂದ ತರ್ತಾ ಇದೀವಿ. ಒಂದು ಕಿರಾಣಿ ಸ್ಟೋರ್ ಇರ್ಬೋದು, ಸ್ಟೇಷನರಿ ಶಾಪ್ ಇರ್ಬೋದು, ಇವತ್ ನೀವೊಂದು ಗೊಬ್ಬರದ ಅಂಗಡಿ ಇರ್ಬೋದು, ಇಲ್ಲಿ ತರ್ತಾ ಇದೀವಿ. ಅದಕ್ಕೆ ವಿರುದ್ಧವಾಗಿರೋದು ಏನಂದ್ರೆ ನೇರ ಮಾರುಕಟ್ಟೆ. ಈ ನೇರ ಮಾರುಕಟ್ಟೆ ಕಾನ್ಸೆಪ್ಟ್ ಆಲ್ರೆಡಿ ನಿಮ್ಗೆ ಕೆಲವೊಂದು ಸೆಷನ್ ಅಲ್ಲಿ ಕೇಳಿರ್ತೀರಾ. ಅಮೆರಿಕದಲ್ಲಿ ಫಸ್ಟ್ ಟೈಮ್ ಇದು ಜಾರಿಯಾಗಿದ್ದು, ಕ್ರಮೇಣ ಇಂಡಿಯಾದಲ್ಲಿ ಭಾರತಕ್ಕೆ
ಫಸ್ಟ್ ಟೈಮ್ ಮೋದಿ ಕೇರ್ ಅನ್ನೋ ಒಂದು ವ್ಯವಸ್ಥೆ ಮುಖಾಂತರ ನೇರ ಮಾರುಕಟ್ಟೆ ಇಂಡಿಯಾಕ್ ಬರುತ್ತೆ. ಇದಕ್ಕೆ ಏನ್ ವ್ಯತ್ಯಾಸ, ಇದಕ್ಕೂ ಏನ್ ವ್ಯತ್ಯಾಸ, ಯಾವ್ದು ನಮಗೆ ಕಸ್ಟಮರ್ಗೆ ಇವತ್ ನೋಡ್ಬೋದು ಸಾಂಪ್ರದಾಯಿಕ ಮಾರುಕಟ್ಟೆಯಲ್ಲಿ ಕಸ್ಟಮರ್ಗೆ ಏನು ಬೆನಿಫಿಟ್ ಸಿಗ್ತಾ ಇಲ್ಲ. ಬಟ್ ಅದೇ ನೇರ ಮಾರುಕಟ್ಟೆಯಲ್ಲಿ ಕಸ್ಟಮರ್ ಕಿಂಗ್ ಇಲ್ಲಿ. ಯಾಕಂದ್ರೆ ಮ್ಯಾಕ್ಸಿಮಮ್ ಬೆನಿಫಿಟ್ ಇವತ್ತ ಇವನ್ ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಯಾರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳಿಗೆ ಏನ್ ಬೆನಿಫಿಟ್ ಸಿಗ್ತಾ ಇಲ್ಲ ಅದು ನೇರ ಮಾರುಕಟ್ಟೆಯಲ್ಲಿ ಒಬ್ಬ ಕಸ್ಟಮರ್ ಸಿಗ್ತಾ ಇದೆ. ಓಕೆ, ಹಾಗಾದ್ರೆ ನೋಡೋಣ ಏನು ಸಾಂಪ್ರದಾಯಿಕ ಮಾರುಕಟ್ಟೆ ಅಂತ ಹೇಳಿದ್ರೆ ಅದು ಏನಂತ ನೋಡೋಣ. ನಮ್ಗೆ ಏನೇ ಒಂದು ವಸ್ತು ಬೇಕಂದ್ರೆ ನಾವ್ ಯಾರು ಕೂಡ ಮನೆಯಲ್ಲಿ ತಯಾರು ಮಾಡಲ್ಲ. ಏನೋ ಒಂದು ಮ್ಯಾನುಫ್ಯಾಕ್ಚರ್ ಆಗ್ಬೇಕಂದ್ರೆ ಒಂದು ಫ್ಯಾಕ್ಟ್ರಿ, ಒಂದು ಕಂಪನಿಯಲ್ಲಿ ತಯಾರಾಗುತ್ತೆ. ಅದಾದ್ಮೇಲೆ ಅದ್ ಏನಾಗುತ್ತೆ, CF ಅಂದ್ರೆ ಏಜೆಂಟ್ ಕೈಗೆ ಬರುತ್ತೆ ಅಥವಾ ಡಿಸ್ಟ್ರಿಬ್ಯೂಟರ್ ಅಂತ ಕರಿತೀವಿ, ಅಂದ್ರೆ ರಾಯಲ್ ಡಿಸ್ಟ್ರಿಬ್ಯೂಟರ್. ಆಮೇಲೆ ಡಿಸ್ಟ್ರಿಬ್ಯೂಟರ್ ಕೈಗೆ ಪ್ರಾಡಕ್ಟ್ ಬರುತ್ತೆ. ಅಲ್ಲಿಂದ ಅಂದ್ರೆ ಏನಂದ್ರೆ ಇದೊಂದು ಒಂದ್ ಸರ್ಕಲ್ ಇದೆ, ಚೈನ್ ಇದೆ ಇಲ್ಲಿ. ಆ ಚೈನ್ ಮುಖಾಂತರ ನಮಗ್ ಬರ್ತದೆ. ಯಾವ್ದು ಡೈರೆಕ್ಟ್ ಆ ಕಂಪ್ನಿಯಿಂದ ಯಾರು ಕೂಡ ಕೊಡಲ್ಲ ನಮ್ಗೆ. ಓಕೆ, ಎಷ್ಟೋ ಜನ ಹೇಳ್ತಾರೆ ಡೈರೆಕ್ಟ್ ಸೆಲ್ಲಿಂಗ್ ಎಲ್ಲ ಚೈನ್ ಮಾರ್ಕೆಟ್ ಅಂತ. ರಿಯಲ್ ಚೈನ್ ಮಾರ್ಕೆಟ್ ಸಾಂಪ್ರದಾಯಿಕ ಮಾರುಕಟ್ಟೆ ಹೆಂಗೆ, ಎಷ್ಟೋ ಜನ ಅದಕ್ಕೆ ಒಂದು ಆನ್ಸರ್ ಕೊಡ್ಬೋದು. ನೀವು ಯಾರ ಚೈನ್ ಮಾರ್ಕೆಟ್ ಅಂದ್ರೆ ಒಂದು ಆನ್ಸರ್ ಕೂಡ ಕೊಡ್ಬೋದು ಇಲ್ಲಿ. ಆಮೇಲೆ ಹೋಲ್ಸೇಲರ್ ಬರುತ್ತೆ, ಹೋಲ್ಸೇಲ್ ಇಂದ ರಿಟೇಲರ್ ಕೈಗೆ ಬರುತ್ತೆ, ಕಿರಾಣಿ ಶಾಪ್ನವ್ರ ಕೈಗೆ ಬರುತ್ತೆ. ಆವಾಗ ಗ್ರಾಹಕರ ಕೈ ಸಿಗುತ್ತೆ ಒಂದು ಪ್ರಾಡಕ್ಟ್. ಅದು ಮೂಲ ಬೆಲೆ ಏನೇ ತಯಾರಾಗಿರ್ಲಿ, ಅದು ಎಷ್ಟೇ ಕಲಬೆರಕೆ ವಸ್ತುಗಳ ಬಳಸಿರ್ಲಿ, ಎಷ್ಟೇ ಕಡಿಮೆ ಕ್ವಾಲಿಟಿ ಒಂದು ಕಚ್ಚಾ ಪದಾರ್ಥಗಳನ್ನು ಬಳಸಿರ್ಲಿ, MRP ಮಾತ್ರ ಏನಪ್ಪಾ ಅಂದ್ರೆ ಹೈಟೆಕ್ ಕೊಡ್ತಾರೆ ಅವರು. ಏನಿದು ಬ್ರ್ಯಾಂಡ್ ರೆಡಿ ಇದೆ ಏನಪ್ಪಾ ಅನ್ನೋ ರೀತಿ MRP ಕೊಡ್ತಾರೆ. ಓಕೆ, ಬಟ್ ಜಾಹೀರಾತು ಕೊಡ್ತಾರೆ. ಯಾಕಂದ್ರೆ ಎಷ್ಟೋ ಜನ ಯಾವ್ದು ಕ್ವಾಲಿಟಿ ಇದೆ ಅದಕ್ಕೆ ಜಾಹೀರಾತು ಬೇಕಾಗಿಲ್ಲ. ಒಂದ್ಸಾರಿ ಜನ ತಗೊಂಡ್ರಂದ್ರೆ ಆಟೋಮೆಟಿಕ್ ತಗೊಳ್ತಾ ಇರ್ತಾರೆ. ಬಟ್ 20-30 ವರ್ಷ 50 ವರ್ಷ 100 ವರ್ಷದಿಂದ ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡ್ತಾ ಇದಾರೆ ಅಂದ್ರೆ ಆ ಪ್ರಾಡಕ್ಟ್ ಸರಿ ಇಲ್ಲ. ಸರಿ ಇಲ್ಲದನ್ನ ಸರಿ ಇದೆ ಅಂತ ಹೇಳಿ ನಂಬಿಸೋಕೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಇವ್ ನೋಡ್ಬೋದು. ಲಕ್ಸ್ ಅಲ್ಲಿ ಇದು ಐಶ್ವರ್ಯ ರಾಯ್ ಬರ್ತಾರೆ, ಈ ತರ ನನ್ನ ಸೌಂದರ್ಯದ ಗುಟ್ಟು ಲಕ್ಸ್ ಅಂತ ಹೇಳ್ತಾರೆ. ಸಚಿನ್ ಬರ್ತಾರೆ, ಬೂಸ್ಟ್ ನನ್ನ ಎನರ್ಜಿಯ ಸೀಕ್ರೆಟ್ ಅಂತ ಹೇಳ್ತಾರೆ. ಯಾಕೆ ಅದನ್ನ ಪ್ರಮೋಟ್ ಮಾಡ್ತಾರ ಅಂದ್ರೆ ಅದು ಕ್ವಾಲಿಟಿ ಇಲ್ಲ. ನಾನು ಹೇಳ್ತೇನೆ, ಬ್ರ್ಯಾಂಡ್ ಯಾರಾದ್ರೂ ಕೂಡ ಬೆನ್ಸ್, BMW, ಆಡಿ ಎಲ್ಲಾದ್ರೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ ನೋಡಿದ್ರ? ಅದು ಒಂದು ಕ್ವಾಲಿಟಿ ಇರುವಂತದ್ದು ಯಾವ್ದು ಕೂಡ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರಲ್ಲ, ಟಿವಿಲಿ ಬರಲ್ಲ. ಅದು ಹುಡ್ಕೊಂಡು ಹೋಗಿ ತಗೊಳ್ತಾರೆ ಜನ. ಓಕೆ, ಅದೇ ತರ ನಮ್ಮ ಮೋದಿ ಕೇರ್ ಪ್ರಾಡಕ್ಟ್ ಕೂಡ ಅದನ್ನ ಹೇಳ್ತೀನಿ ನೆಕ್ಸ್ಟ್ ಅಲ್ಲಿ. ಅದಕ್ಕಾಗಿ ಸುಮ್ನೆ ಅಡ್ವರ್ಟೈಸ್ಮೆಂಟ್ ಅನ್ನ ಕೊಡ್ತಾ ಇದಾರೆ ಹೊರಗಡೆ ಸಾಂಪ್ರದಾಯಿಕ ಮಾರುಕಟ್ಟೆಯಲ್ಲಿ. ಎಸ್, ಇವಾಗ ಸಿಂಪಲ್ ಕಾನ್ಸೆಪ್ಟ್, ಬಟ್ ಎಲ್ಲರೂ ಕೂಡ ಗೊತ್ತಿದೆ. ನಾವು ಮೋದಿಕೇರಿಯನ್ಸ್ ನಮಗ್ ಗೊತ್ತಿದೆ ಅನ್ಕೊಂಡಿದೀವಿ. ಬಟ್ ಏನಂದ್ರೆ ಜನಗಳಿಗೆ ಸರಿಯಾಗಿ ಕ್ಲಾರಿಟಿ ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಫಾರಿನ್ ಟ್ರಿಪ್ ಎಲ್ಲದ ಬಗ್ಗೆ ಮಾತಾಡ್ತಿದ್ವಿ, ಅದೆಲ್ಲದ್ರೂ ಸಿಗ್ಬೇಕಂದ್ರೆ ಎಲ್ಲಿಂದ ಬರುತ್ತೆ ದುಡ್ಡು? ಇದನ್ನು ಕೂಡ ಕ್ಲಾರಿಟಿ ಕೊಟ್ರೆ ಜನಕ್ಕೆ. ಯಾಕಂದ್ರೆ ತುಂಬಾ ಜನ ಎಜುಕೇಶನ್ ಮಾಡಿ ತುಂಬಾ ಜನ ಬಿಟ್ಟವ್ರು ಇದಾರೆ, ಕೆಲಸ ಸಿಗ್ತಾ ಇಲ್ಲ. ಅವ್ರು ಎಲ್ರು ಕೂಡ ಒಂದೊಂದು ಕ್ಲಾರಿಟಿ, ಇಲ್ದ್ರು ರಿಯಲಿ ದುಡ್ಡು ಬರುತ್ತೆ, ಈ ಇಂಡಸ್ಟ್ರಿಯಲ್ಲಿ ಎಷ್ಟು ದುಡ್ಡಿದೆ ಅಂತ ಅರ್ಥ ಮಾಡ್ಸಿದ್ರೆ ಪ್ರತಿಯೊಬ್ರು ಕೂಡ ನಮ್ ಜೊತೆ ಕೈ ಜೋಡಿಸ್ತಾರೆ. ಜಸ್ಟ್ ಅ ಮಿನಿಟ್. ಓಕೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಎಸ್, ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ನೋಡ್ಬೋದು, ಒಂದು ವಸ್ತು ಕಂಪನಿಯಲ್ಲಿ ಒಂದು 35 ರೂಪಾಯಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಡಿಸ್ಟ್ರಿಬ್ಯೂಟರ್ ಕೈಗೆ ಬರುತ್ತೆ, ಅದು ಏನಾಗುತ್ತೆ 45 ರೂಪಾಯಿ ಆಗಿರುತ್ತೆ. ಅದೇ ಹೋಲ್ಸೇಲರ್ ಹತ್ರ ಆ ಪ್ರಾಡಕ್ಟ್ ಮೂವ್ ಆಗೋದ್ರಿಗೆ ಏನಾಗುತ್ತೆ 65 ರೂಪಾಯಿ. ರಿಟೇಲರ್ ಹತ್ರ 75, ಕಸ್ಟಮರ್ ಗೆ 100 ರೂಪಾಯಿ ಕೊಡ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ 65% ಅಷ್ಟು ಹಣ ಹೋಲ್ಸೇಲರ್ಗೆ, ರಿಟೇಲರ್ಗೆ, ಡಿಸ್ಟ್ರಿಬ್ಯೂಟರ್ಗೆ ಅವ್ರ ಕಸ್ಟಮರ್ ಹಣನೇ ಅದು. ಈ ಎಕ್ಸಾಂಪಲ್ MRP ಕೊಡ್ತಾ ಇದಾರೆ ಅಂದ್ರೆ 65 ರೂಪೀಸ್ ಕಸ್ಟಮರ್ ಕಡೆಯಿಂದಾನೆ ತಗೊಳ್ತಾ ಇದ್ರೆ. ಕಸ್ಟಮರ್ ಬೆನಿಫಿಟ್ ಏನು ಸಿಗ್ತಾ ಇಲ್ಲ. ಜೊತೆಗೆ ಪ್ರಮೋಷನ್ಸ್, ಅಡ್ವರ್ಟೈಸ್ಮೆಂಟ್ ಇರ್ಬೋದು, ಪ್ರಮೋಷನ್ಸ್ ಗೆ ಲಕ್ಷಗಟ್ಲೆ, ಕೋಟಿಗಟ್ಲೆ ಕಸ್ಟಮರ್ ಹಣ ಅನ್ನೋದು ಹೋಗ್ತಾ ಇದೆ, ಹೌದಾ? ಬಟ್ ಅದೇ ಅದರ ಅಪೋಸಿಟ್ ಡೈರೆಕ್ಟ್ ಸೆಲ್ಲಿಂಗ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ನೇರವಾಗಿ ಗ್ರಾಹಕರ ಕೈಗೆ ಬರುತ್ತೆ. ಅಲ್ಲಿ ಹೊರಗಡೆ ಮಾರ್ಕೆಟ್ ಅಲ್ಲಿ ಏನ್ ಹೋಗ್ತಾ ಇದೆ ನೋಡಿ, 60% ಬೆನಿಫಿಟ್ ಹೊರಗಡೆ ಅಂದ್ರೆ ಟ್ರೆಡಿಷನಲ್ ಮಾರ್ಕೆಟ್ ಅಲ್ಲಿ ಡಿಸ್ಟ್ರಿಬ್ಯೂಟರ್ ಗೆ, ಹೋಲ್ಸೇಲರ್ ಗೆ ಹೋಗ್ತಾ ಇರುವಂತ ಬೆನಿಫಿಟ್ ಇಲ್ಲಿ ಕಸ್ಟಮರ್ ಗೆ ಇನ್ಸೆಂಟಿವ್ಸ್, ಬೋನಸ್ ಮುಖಾಂತರ, ಹಣ ಉಳಿತಾಯದ ಮುಖಾಂತರ, ಪ್ರಾಡಕ್ಟ್ ನ ಕ್ವಾಲಿಟಿ ರೂಪದಲ್ಲಿ ಕಸ್ಟಮರ್ ಗೆ ಬೆನಿಫಿಟ್ ಸಿಗುತ್ತೆ. ಆ ಕಸ್ಟಮರ್ ಏನಾದ್ರು ಕೂಡ ಅವನ್ ಕಸ್ಟಮರ್ ಗಳನ್ನ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಹಣನು ಕೂಡ ಗಳಿಸಬಹುದು ಅಂತ ಇಷ್ಟಪಡ್ತೀನಿ. ನೋಡ್ಬೋದು ಇಲ್ಲಿ ಹೊರಗಡೆ ಸಾಂಪ್ರದಾಯಿಕ ಮಾರುಕಟ್ಟೆಯಲ್ಲಿ ಕಂಪನಿಗೆ 35% ಲಾಭ ಸಿಗುತ್ತೆ, ಮಧ್ಯವರ್ತಿಗಳಿಗೆ 65% ಲಾಭ ಸಿಗುತ್ತೆ. ಕಸ್ಟಮರ್ಗೆ ಏನ್ ಸಿಗುತ್ತೆ? ಕಸ್ಟಮರ್ಗೆ 0 ಬೆನಿಫಿಟ್, ಏನು ಕೂಡ ಸಿಗೋದಿಲ್ಲ ಹೊರಗಡೆ ಸಾಂಪ್ರದಾಯಿಕ ಮಾರುಕಟ್ಟೆಯಲ್ಲಿ. ಅದೇ ಮೋದಿ ಕೇರ್ ಅಲ್ಲಿ ಬಂದ್ರೆ ಮಧ್ಯವರ್ತಿಗಳು ಏನ್ ಹೋಗ್ತಾ ಇದೆ ನೋಡಿ, 65% ಹಣ ಕಂಪನಿ, 35% ಅದು ಇರುತ್ತೆ. ಬಟ್ ಮಧ್ಯವರ್ತಿಗಳಿಗೆ ಹೋಗುವಂತ 65% ಹಣ ಏನಾಗುತ್ತೆ, ಅರ್ಧ ಹಣ ಏನಾಗುತ್ತೆ ಗುಣಮಟ್ಟಕ್ಕೆ ಬರ್ತಿಲ್ಲ. ಯಾಕಂದ್ರೆ ಯಾವ್ದು ಕೂಡ ಮೋದಿ ಕೇರ್ ನೋಡ್ಬೋದು, ಯಾವಾಗ್ಲೂ ಕೂಡ ಕ್ವಾಲಿಟಿಲಿ ಕಾಂಪ್ರಮೈಸ್ ಇಲ್ವೇ ಇಲ್ಲ, ಹೌದಾ? ಗುಣಮಟ್ಟ, ಉತ್ತಮ ಕ್ವಾಲಿಟಿ ಗುಣಮಟ್ಟ ಸಿಗುತ್ತೆ. ಯಾವ್ದೇ ಸಿಂಗಲ್ ಅಡ್ವರ್ಟೈಸ್ಮೆಂಟ್ ಇಲ್ಲ ಅಂದ್ರೆ 3-4 ಕೋಟಿ ಇಂಡಿಯಾದಲ್ಲಿ ಕಸ್ಟಮರ್ಸ್ ಇದಾರೆ ಅಂದ್ರೆ ಕಸ್ಟಮರ್ಸ್ ವರ್ಕ್ ಡೈರೆಕ್ಟ್ ಸೆಲ್ಲರ್ಸ್ 1 ಲಕ್ಷ
ಒಂದ್ 60-70 ಲಕ್ಷ ಇರ್ಬೋದು. ಬಟ್ ಯೂಸರ್ಸ್ ಒಂದ್ 2-3 ಕೋಟಿ ಜನ ಇದಾರೆ ಇಂಡಿಯಾದಲ್ಲಿ. ಅದ್ ಯಾಕಿದಾರೆ ಅಂದ್ರೆ ಗುಣಮಟ್ಟ, ಕ್ವಾಲಿಟಿ, ಹೌದಾ? ಮತ್ತೆ ಗ್ರಾಹಕರಿಗೆ ಸಿಗುತ್ತೆ ಬೆನಿಫಿಟ್. ಇವನ್ ರೀಪರ್ಚೇಸ್ ಇರ್ಬೋದು, ಡಿಸ್ಕೌಂಟ್ ಇರ್ಬೋದು, ಲಾಯಲ್ಟಿ ಇರ್ಬೋದು, ಸಬ್ಸಿಡಿ ಇರ್ಬೋದು, ಎಲ್ಲದ್ರ ಮುಖಾಂತರ ಗ್ರಾಹಕ ಇವತ್ ಮೋದಿ ಕೇರ್ಲಿ ಕಡು ಬಡವ ವ್ಯಕ್ತಿ ಕೂಡ ಪ್ರಾಡಕ್ಟ್ ನ ಯೂಸ್ ಮಾಡ್ಬೋದು. ಅಷ್ಟು 50% ಡಿಸ್ಕೌಂಟ್ ಇದೆ. ಎಷ್ಟೋ ಜನ ಕಾಸ್ಟ್ಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಎಕ್ಸಾಂಪಲ್ ಯಾಕೆ ಕಾಸ್ಟ್ಲಿ ಅಂತಾರ ಒಂದ್ ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ನಾನು. ಒಬ್ಬ ವ್ಯಕ್ತಿ ಏನೋ ಒಂದ್ ಕೆಲ್ಸ ಮಾಡ್ತಾ ಇರ್ತಾನೆ, ಅವ್ನ್ ಪಾಡಿಗೆ ಅವ್ನ್ ನಿಯತ್ತಾಗಿ ಕೆಲಸ ಮಾಡ್ತಾ ಇರ್ತಾನೆ. ಬಟ್ ಜನ ಏನಂತಾರೆ, ಒಂದ್ 4 ಜನ ಅವ್ನ್ ಕೆಟ್ಟವನ್ ಅಂತ ಹೇಳ್ತಿರ್ತಾರೆ. ಒಬ್ಬ ಹೊಸಬ ಬಂದಾಗ ಏನಾಗುತ್ತೆ, ಆ ವ್ಯಕ್ತಿನ ಕೆಟ್ಟ ದೃಷ್ಟಿಲೇ ನೋಡ್ತಾನ. ಅದಕ್ಕಾಗಿ ನಾವೇನಂದ್ರೆ ಮೋದಿ ಕೇರ್ ಪ್ರಾಡಕ್ಟ್ ಜನ ಹೊರಗಡೆಯಿಂದ ನೋಡ್ತಾ ಇದಾರೆ, ಕಾಸ್ಟ್ಲಿ ಅಂತ ಇದಾರೆ. ನಾನ್ ಹೇಳ್ತೀನಿ, ಯಾರ್ ಕರೆಕ್ಟ್ ಆಗಿ ಒಂದ್ 2-3 ತಿಂಗಳ ಅಥವಾ 6 ತಿಂಗಳ ಲಾಯಲ್ಟಿ ಯೂಸ್ ಮಾಡಿದ್ರೆ ಅವ್ರನ್ನ ಕೇಳಿ, ಅವ್ರ ಅನುಭವನ ಹೇಳ್ಸಿ ಇವ್ರಿಗೆ ಹೊಸಬ್ರಿಗೆ. ಅವಾಗ ಗೊತ್ತಾಗುತ್ತೆ ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಡಿಸ್ಕೌಂಟ್ ಇದೆ ಅನ್ನೋದು. ಅಥವಾ ಒಂದ್ 2-3 ಪ್ರಾಡಕ್ಟ್ ಯೂಸ್ ಮಾಡಕ್ ಕೊಡಿ ಅವ್ರಿಗೆ. ಯಾರು ಯೂಸ್ ಮಾಡ್ತಾರೆ ಅವ್ರಿಗೆ ಗೊತ್ತಿದೆ ಡಿಸ್ಕೌಂಟ್ ಎಷ್ಟಿದೆ, ಆಫರ್ ಎಷ್ಟಿದೆ ಓಪನ್ ಆಗಿ ಹೇಳಿ. ಇವತ್ತು ಎಷ್ಟೋ ಜನ ರಿಟೇಲ್ ಪ್ರಾಫಿಟ್ ತಗೊಳ್ತೀವಿಲ್ಲ ನಾವು, ತಪ್ಪಂತಲ್ಲ. ಕೆಲವೊಂದ್ ಟೈಮ್ ಅಲ್ಲಿ ರಿಟೇಲ್ ಪ್ರಾಫಿಟ್ ಕೂಡ ಅಂದ್ರೆ ಆಫರ್ ಇದೆ, ಲಾಯಲ್ಟಿ ಇದೆ, ಅದನ್ನ ಎಲ್ಲದೂ ಕೂಡ ತಿಳಿಸಿದಾಗ ಎಷ್ಟೋ ಜನ ಆ ಲಾಯಲ್ಟಿ ನೋಡಿ ತಗೊಳ್ಳೋರು ಇದ್ದಾರೆ. ಸಬ್ಸಿಡಿ ಬರುತ್ತೆ ಅನ್ನೋದಕ್ಕೆ ತಗೊಳ್ಳೋರು ಇದ್ದಾರೆ. 100 ದಾರಿ ಇದೆ ಕಸ್ಟಮರ್ ಕ್ರಿಯೇಟ್ ಮಾಡೋದಕ್ಕೆ. ಅದಕ್ಕಾಗಿ ಗ್ರಾಹಕರಿಗೆ 65% ಬೆನಿಫಿಟ್ ಅನ್ನೋದು ಸಿಗುತ್ತೆ ಇಲ್ಲಿ. ಓಕೆ, ಹಾಗಾದ್ರೆ ದಿನನಿತ್ಯ ಅವಶ್ಯಕತೆ ಇರುವಂತಹ ಪ್ರಾಡಕ್ಟ್ ಗಳನ್ನ ಖರೀದಿಸಲು ಇರುವ ಆಯ್ಕೆಗಳು. ಓಕೆ, ಮನುಷ್ಯ ಅಂದ್ಮೇಲೆ ದಿನನಿತ್ಯ ಅವಶ್ಯಕತೆ ಅಂದ್ರೆ ನೀಡ್ ಏನಿದೆ ಪ್ರತಿಯೊಬ್ರು ಕೂಡ ಖರೀದಿ ಮಾಡ್ಲೇಬೇಕು. ನಾವ್ ಯಾರು ಕೂಡ ಮ್ಯಾನುಫ್ಯಾಕ್ಚರರ್ ಅಲ್ಲ, ಓಕೆ, ರಿಟೇಲರ್ ಅಲ್ಲ, ಎಲ್ಲೋ ಒಂದ್ ಕಡೆ ತರ್ತೀವನ್ನಾಗಿ. ನಾವೇನಂದ್ರೆ ಯೂಸರ್ಸ್. ನಾವೇನ್ ಮಾಡ್ಬೇಕು, ದಿನನಿತ್ಯ ಅವಶ್ಯಕತೆ ಇರುವಂತ ವಸ್ತುಗಳನ್ನ ಖರೀದಿ ಮಾಡ್ಲೇಬೇಕು. ಯಾರಾದ್ರೂ ಕೋಸ್ಟ್ ಲೀಡರ್ಸ್ ಫಾಸ್ಟ್ ಆಗ್ತಾ ಇದೆಯಾ? ಸೆಷನ್ ಶಾರ್ಟ್ ಇದೆ. ವಾಯ್ಸ್ ಕ್ಲಿಯರ್ ಇದೆ ಮೇಡಮ್? ಓಕೆ, ಥ್ಯಾಂಕ್ ಯು. ದಿನನಿತ್ಯ ಅವಶ್ಯಕತೆ ಇರುವಂತ ಪ್ರಾಡಕ್ಟ್ ಗಳನ್ನ ಖರೀದಿಸಲು ಏನ್ ಮಾಡೋದು, ನಮಗೊಂದಿಷ್ಟು ತುಂಬಾ ಆಯ್ಕೆ ಇದೆ ಮಾರ್ಕೆಟ್ ಅಲ್ಲಿ. ಯಾಕೆ ಕಸ್ಟಮರ್ ನಮ್ ಪ್ರಾಡಕ್ಟ್ ತಗೊಳ್ತಲ್ಲ, ಯಾಕೆ ಕನ್ಫ್ಯೂಸ್ ಆಗಿದ್ದಾನೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಕ್ಕಾಪಟ್ಟೆ ಆಯ್ಕೆ ಇದೆ ಅವ್ನು ತಗೊಳಕ್ಕೆ. ಅದಕ್ಕಾಗಿ ಕನ್ಫ್ಯೂಸ್ ಆಗಿದ್ದಾನೆ. ಬಟ್ ಇದನ್ನೇ ಯಾಕೆ ತಗೋಬೇಕಂತ ನಾವ್ ಅರ್ಥ ಮಾಡ್ಸು. ಓಕೆ, ಅದೇ ನಮ್ ಕೆಲ್ಸ. ಕಿರಾಣಿ ಅಂಗಡಿಗೆ ನಮ್ಗೆ ಗೊತ್ತಿದೆ, ತಿಂಗಳ ಸಂತಿ ತಗೊಳಕ್ಕೆ ಎಲ್ರು ಕೂಡ ಎಷ್ಟೋ ಜನ ಉದ್ರಿ ಕೊಡ್ತಾರೆ ಅಂತೇಳಿ ತಗೊಳಕ್ ಹೋಗೋರು ತುಂಬಾ ಜನ ಇದಾರೆ. ಓಕೆ, ಕಿರಾಣಿ ಶಾಪ್ ಅಲ್ಲಿ ನಮ್ಮ ಮನೆಗೆ ಬೇಕಾದಂತ ದಿನನಿತ್ಯ ಅಕ್ಕಿ, ಬೇಳೆ, ಹಿಟ್ಟು, ಎಣ್ಣೆ ಏನೇ ಇರ್ಬೋದು ಎಲ್ಲದೂ ಕೂಡ, ಸೋಪು, ಪೇಸ್ಟ್, ಶಾಂಪೂ, ಪ್ರತಿಯೊಂದನ್ನು ಕೂಡ ತಗೊಳಕ್ ನಾವೇನ್ ಮಾಡ್ತೀವಿ, ಆ ಬೆಲೆ ಪಕ್ಕದ ಕಿರಾಣಿ ಅಂಗಡಿ ಹೋಗಿ, ಹೌದಾ? ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ ಬೇಕು ಅಂದ್ರೆ ಒಂದ್ ದೊಡ್ಡ ಸಂತೆ ಅಂದ್ರೆ ಮನೇಲಿ ಏನೋ ಫಂಕ್ಷನ್ ಇದೆ, ಅಥವಾ ಅಂದ್ರೆ 1-2 ಪ್ರಾಡಕ್ಟ್ ತಗೊಳೋದ್ರ ಜಾಗದಲ್ಲಿ 10-15 ಪ್ರಾಡಕ್ಟ್ ಬೇಕಂದ್ರೆ ನಾವೇನ್ ಮಾಡ್ತೀವಿ, ಸೂಪರ್ ಮಾರ್ಕೆಟಿಗೆ ಹೋಗ್ತೀವಿ. ಇದು ಕಸ್ಟಮರ್ ಇರುವಂತ ಆಯ್ಕೆಗಳು. ನಾನ್ ಕೇಳ್ತೀನಿ, ಇಲ್ಲಿ ಏನ್ ಡಿಸ್ಕೌಂಟ್ ಸಿಗುತ್ತೆ ನಿಮಗೆ, ಏನ್ ಕ್ಯಾಶ್ ಬ್ಯಾಕ್ ಸಿಗುತ್ತೆ, ಏನ್ ಸಬ್ಸಿಡಿ ಸಿಗುತ್ತೆ, ಎಷ್ಟು ನಿಮ್ಗೆ ಆಫರ್ಸ್ ಕೊಡ್ತಾರೆ, ಎಷ್ಟು ಲಾಯಲ್ಟಿ ಕೊಡ್ತಾರೆ? ಏನು ಕೂಡ ಸಿಗೋದಿಲ್ಲ. ನಿಮ್ಗೆ ಗೊತ್ತಿದೆ ಆಲ್ರೆಡಿ ಇದೆ. ಓಕೆ, ಆನ್ಲೈನ್ ಶಾಪಿಂಗ್ ಕೂಡ ನಮ್ಗೆ ಆಯ್ಕೆ ಇದೆ. ಕಿರಾಣಿ ಶಾಪ್ ಇಲ್ಲಿ ಏನು ರೇಟ್ ಇರುತ್ತೆ ಅದಕ್ಕಿಂತ ಕಡಿಮೆ ಸೂಪರ್ ಮಾರ್ಕೆಟ್ ಅಲ್ಲಿ ಬರುತ್ತೆ, ಅದಕ್ಕಿಂತ ಕಡಿಮೆ ಆನ್ಲೈನ್ ಅಲ್ಲಿ ನಮ್ಗೆ ರೇಟ್ ಕಡಿಮೆ ಅನ್ಸುತ್ತೆ. ಓಕೆ, ಬಟ್ ಅಲ್ಲಿ ಏನೇನ್ ಸಿಗುತ್ತೆ ಬೆನಿಫಿಟ್ ಅಂತ ನೋಡೋಣ. ಅಲ್ಲಿ ಏನು ಕೂಡ ಸಿಗೋದಿಲ್ಲ, ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಓಕೆ, ಯಾರೆಲ್ಲ ಪ್ರಾಡಕ್ಟ್ ಬೈ ಮಾಡ್ತಾ ಇದಾರೆ ಹೊರಗಡೆ ಅವ್ರನ್ನ ಕೇಳಿ, ಎಷ್ಟು ಡಿಸ್ಕೌಂಟ್ ಕೊಟ್ರು, ಎಷ್ಟು ಆಫರ್ ಕೊಟ್ರು, ಎಷ್ಟು ಅಕೌಂಟಿಗೆ ಸಬ್ಸಿಡಿ ಬಂತು, ಎಷ್ಟು ಪ್ರಾಡಕ್ಟ್ ವಾರ್ಷಿಕವಾಗಿ ನಿಮ್ಗೆ ಫ್ರೀ ಕೊಡ್ತಾರೆ, ಏನು ಕೂಡ ಆಯ್ಕೆ ಇರೋದಿಲ್ಲ. ಕ್ವಾಲಿಟಿ ಇದೆಯಾ? ನಾನು ಹೇಳ್ತೀನಿ, ಎಷ್ಟೋ ಜನ ಕ್ವಾಲಿಟಿ ಇದೆ ಅಂತ ಹೇಳ್ತಿರ್ತಾರೆ ಹೊರಗಡೆ ಮಾರ್ಕೆಟ್ ಇಂದ. ಯಾಕೆ ಹೇಳ್ತಾರೆ ಅಂದ್ರೆ ಅವರು ಕ್ವಾಲಿಟಿ ಅಂದ್ರೆ ಬ್ರ್ಯಾಂಡ್ ಯೂಸ್ ಮಾಡಿರಲ್ಲ, ಅವ್ರಿಗೆ ಏನು ಗೊತ್ತಿರೋದಿಲ್ಲ. ಏನ್ ಯೂಸ್ ಮಾಡಿರ್ತಾರೆ ಅದಕ್ಕೆ ಅಡಾಪ್ಟ್ ಆಗಿರ್ತಾರೆ, ಅದೇ ಕ್ವಾಲಿಟಿ ಇದೆ ಅನಿಸ್ತಿರುತ್ತೆ. ಯಾವಾಗ ಒಳ್ಳೆ ಕ್ವಾಲಿಟಿ ಯೂಸ್ ಮಾಡ್ತಾರೆ ಅದ್ರ ಕ್ವಾಲಿಟಿ ಅವಾಗ ಗೊತ್ತಾಗುತ್ತೆ, ಅದ್ರ ಬಣ್ಣ ಅವಾಗ ಗೊತ್ತಾಗುತ್ತೆ ಹೊರಗಡೆ ಮಾರ್ಕೆಟ್ ಇಂದ. ಎಕ್ಸಾಂಪಲ್, ನಾವು ಮನೆಯಲ್ಲಿ ಕುಕಿಂಗ್ ಆಯಿಲ್ ಬಳಸ್ತಾ ಇದ್ವಿ, ಅದೇ ಗ್ರೇಟ್ ಅನ್ಕೊಂಡಿದ್ರು, ಓಕೆ, ನಮ್ಮ ಮನೆಯಲ್ಲಿ. ಬಟ್ ಯಾವಾಗ ಮೋದಿ ಕೇರ್ ಕುಕಿಂಗ್ ಆಯಿಲ್ ಬಳಸ್ತಾ ಬಂದ್ವಿ, ಇದೇ ನಮ್ಗ ಹೊಂದಿಕೆ ಆಯ್ತು. ಇದು ಕ್ವಾಲಿಟಿ ಚೆನ್ನಾಗಿ ಅರ್ಥ ಆಯ್ತು ನಮಗೆ, ಬೆನಿಫಿಟ್ ಕೂಡ ಒಳ್ಳೆ ಸಿಕ್ತ, ರಿಸಲ್ಟ್ ಕೂಡ ಒಳ್ಳೆ ಸಿಗ್ತಾ ಹೋಯ್ತು. ಯಾವತ್ತೋ ಒಂದಿನ ಎಮರ್ಜೆನ್ಸಿ ನಾವು ಹೊರಗಡೆದ್ದು ತಂದ್ರು ಕೂಡ ಅದನ್ನ ತಿನ್ನಕ್ ಕೂಡ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇದಕ್ ನಾವು ಹೊಂದ್ಕೊಂಡಿದ್ವಿ. ಅದಕ್ಕಾಗಿ ಒಂದ್ಸರಿ ನಾವು ಯೂಸರ್ಸ್ ನ ಕ್ರಿಯೇಟ್ ಮಾಡಿದ್ರೆ ಅದು ಪರ್ಮನೆಂಟ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಮೋದಿ ಕೇರ್ ಅಲ್ಲಿ ನೋಡ್ಬೋದು DP ಅಂತ ಇದೆ, ಅಂದ್ರೆ ನಮ್ದು ಕೂಡ ಒಂದ್ ಶಾಪ್ ಇದೆ. ಆನ್ಲೈನ್ ಶಾಪ್ ಏನಿದೆ, ಕಿರಾಣಿ ಅಂಗಡಿ ಏನಿದೆ, ಸೂಪರ್ ಮಾರ್ಕೆಟ್ ಏನಿದೆ, 3 ತರ ಒಂದೇ ಅಂಗಡಿ ಸಿಗ್ಬೇಕಂದ್ರೆ ಅದು ನಮ್ಮ ಮೋದಿ ಕೇರ್ ಅಲ್ಲಿ. ಮೋದಿ ಕೇರ್ ನೋಡ್ಬೋದು, ಇವತ್ತು ಕಿರಾಣಿ ಅಂಗಡಿ ತರ ಗಲ್ಲಿಗೊಂದು ಆಗ್ತಾ ಇದೆ ಇವಾಗ, ಅರ್ಧ ಕಿಲೋಮೀಟರ್ಗೊಂದು. ಮೋದಿ ಕೇರ್ ಅಲ್ಲಿ ಸೂಪರ್ ಮಾರ್ಕೆಟ್ ತರ ಅಂದ್ರೆ ಎಲ್ಲಾ ಕ್ಯಾಟಗರಿ ಪ್ರಾಡಕ್ಟ್ಸ್ ಒಂದೇ ಕಡೆ ಸಿಗುತ್ತೆ, ಆನ್ಲೈನ್ ಕೂಡ ಸಿಗುತ್ತೆ, ಹೌದಾ, ಹೋಮ್ ಡೆಲಿವರಿ ಕೂಡ ಇದೆ. ಮ್ಯಾಕ್ಸಿಮಮ್ ಬೆನಿಫಿಟ್ ಒಂದ್ ಕಡೆ ಸಿಗುತ್ತೆ ನಿಮಗೆ. ಓಕೆ, ಇದು ಗೊತ್ತಿರ್ಲಿ. ಇನ್ನೊಂದ್ ಸ್ವಲ್ಪ ದಿನ ಏನಾದ್ರು ನಮ್ಮ ಟಾಪ್ ಲೀಡರ್ಸ್ ಹೇಳ್ತಾ ಇರ್ತಾರೆ,
ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ಸ್ ಆದಷ್ಟು ಏನಾಗುತ್ತೆ, DP ಜಾಸ್ತಿ ಆದಷ್ಟು ಕಸ್ಟಮರ್ ಕ್ಯೂ ಅಲ್ಲಿ ಬಂದು ಕೂಡ ತಗೊಳ್ಳೋಂತ ಸಿಚುವೇಶನ್ ಬಂದೇ ಬರುತ್ತೆ. ಅದನ್ನೆಲ್ಲದೂ ಕೂಡ ನಮ್ಮ ಕನ್ಸಲ್ಟೆಂಟ್ ಕಡೆ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. 1996ರಲ್ಲಿ ಸಮೀರ್ ಕುಮಾರ್ ಮೋದಿ ಅನ್ನೋ ವ್ಯಕ್ತಿ ಈ ಕಂಪನಿಯ ಸ್ಟಾರ್ಟ್ ಮಾಡ್ತಾನೆ. ಯಾಕಂದ್ರೆ ಇವ್ರ ಕಂಪನಿ ಇಂಟೆನ್ಷನ್ ಕ್ಲಿಯರ್ ಇದೆ. ವಿ ಆರ್ ದ ಸಿಂಗಲ್ ಪ್ರಾಡಕ್ಟ್ ಕಂಪನಿ, ಅವರ್ ಪ್ರಾಡಕ್ಟ್ ಈಸ್ ಆಜಾದಿ ಅಂತ ಹೇಳಿ. ಇಲ್ಲಿ 800-900 ಪ್ರಾಡಕ್ಟ್ ಇರ್ಬೋದು, ಬಟ್ ಏನಂದ್ರೆ ನನ್ನ ಒಂದು ಉದ್ದೇಶ, ಈ ಕಂಪನಿ ಸ್ಟಾರ್ಟ್ ಮಾಡಿರೋ ಉದ್ದೇಶ ಏನಂದ್ರೆ ಪ್ರತಿಯೊಬ್ಬ ಗ್ರಾಹಕನಿಗೆ, ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಹಣ ಉಳಿತಾಯ ಮಾಡ್ಬೇಕು, ಆರೋಗ್ಯವನ್ನ ಕೊಡಬೇಕು, ಆರ್ಥಿಕ ಸ್ವತಂತ್ರವನ್ನ ಕೊಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಈ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ. ನಮ್ಮೆಲ್ಲರೂ ಕೂಡ ಗೊತ್ತಿರೋಂತ ವಿಚಾರ. ಹಾಗಾದ್ರೆ ಸರ್ ಏನೆಲ್ಲ ಸಿಗುತ್ತೆ ಮೋದಿ ಕೇರ್ ಪ್ರಾಡಕ್ಟ್? ಇವಾಗ ಒಂದು ಶಾಪ್ ಇದೆ ಅಂತ ಹೇಳಿದ್ರಿ, ಅಲ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರಿ, ಬಟ್ ಇಲ್ಲಿ ಏನೇನ್ ಪ್ರಾಡಕ್ಟ್ಸ್ ಇದೆ, ಎಷ್ಟು ಕ್ವಾಲಿಟಿ ಇದೆ, ಎಷ್ಟು ಬೆನಿಫಿಟ್ ಇದೆ, ಅದನ್ನೆಲ್ಲದೂ ಕೂಡ ತಿಳ್ಕೊಳ್ತಾ ಹೋಗೋಣ. 14 ಕೆಟಗರಿ ಪ್ರಾಡಕ್ಟ್ ಇದೆ. ಪ್ರತಿಯೊಂದು ಪ್ರಾಡಕ್ಟ್ಸ್ಗೂ ಕೂಡ 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇದೆ. ಮ್ಯಾಕ್ಸಿಮಮ್ ಪ್ರಾಡಕ್ಟ್ಸ್ ಗೆ ಡೆಮೋ ಕೂಡ ನಾವು ಮಾಡಿ ತೋರಿಸಬಹುದು. ಇದು ಒಂದು ಮೋದಿ ಕೇರ್ ಪ್ರಾಡಕ್ಟ್ ಒಂದು ಕೆಪಾಸಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಪ್ರಾಡಕ್ಟ್ ರೇಂಜ್ ಅಲ್ಲಿ ಬೆಸ್ಟ್ ಅಂಡ್ ಅತಿ ಅವಶ್ಯಕತೆ ಮತ್ತೆ ಅತಿ ನೀಡ್ ಇರುವಂತ ಪ್ರಾಡಕ್ಟ್ ಏನಂದ್ರೆ ವೆಲ್ನೆಸ್. ಇವತ್ತು ಎಷ್ಟು ರೆವಲ್ಯೂಷನ್ ಮಾಡ್ತಾ ಇದೆ ಅಂತಂದ್ರೆ ವೆಲ್ನೆಸ್ ಪ್ರಾಡಕ್ಟ್ಸ್. ರಿಸಲ್ಟ್ ಪ್ರತಿಯೊಂದ್ರಲ್ಲೂ ಕೂಡ ರಿಸಲ್ಟ್ ಯಾರಿಗೆ ಕೊಡ್ತಾ ಇದೀವಿ ಎಲ್ಲರೂ ಕೂಡ ರಿಸಲ್ಟ್ ಬರ್ತಾ ಇದೆ. ಇವತ್ತು ಮನುಷ್ಯನ ದೇಹಕ್ಕೆ ಕಾಯಿಲೆ ಬರ್ತಾ ಇದೆ, ನಾವ್ ಅನ್ಕೊಂಡಿದೀವಿ ಗಾಳಿ, ನೀರು, ಆಹಾರ ಕಲುಷಿತವಾಗಿದೆ, ಇದರಿಂದ ಬರ್ತಾ ಇದೆ ಅಂತ ತುಂಬಾ ಜನ ಅನ್ಕೊಂಡಿದೀವಿ. ಅದರಿಂದ ಬರೋದು 10%, ಬಟ್ 90% ಕಾಯಿಲೆಗಳು, ಶುಗರ್, BP, ಹಾರ್ಟ್, ಬ್ಲಡ್ ಎಲ್ಲ ಕಡಿಮೆ ಆಗೋದು, ಇದೆಲ್ಲದೂ ಕೂಡ ಯಾಕೆ ಬರ್ತಾ ಇದೆ ಅಂತಂದ್ರೆ ನಮ್ಮ ದೇಹಕ್ಕೆ ಮನುಷ್ಯನ ದೇಹ ಅನ್ನೋದು ಒಂದು ಪೋಷಕಾಂಶಗಳೊಂದು ಆಗರ. ಆ ಪೋಷಕಾಂಶಗಳ ಕೊರತೆಯಿಂದಾನೇ ಸಾಕಷ್ಟು ರೋಗಗಳು ಬರ್ತಾ ಇದೆ. ಶುಗರ್ ಯಾಕೆ ಬರುತ್ತೆ? ಶುಗರ್ ಕಂಟೆಂಟ್ ಜಾಸ್ತಿ ಆಗೋದ್ರಿಂದ ಬಾಡಿಲಿ. ಎಷ್ಟೋ ಜನ ನಾನು ನಿನ್ನೆ ಸರ್ ಹೇಳಿದ್ರು, ನನಗೆ ಒಂದು ಕ್ಲಾರಿಟಿ, ಮತ್ತೆ ಒಂದು ಕ್ಲಾರಿಟಿ ನನಗೆ ನೈಟ್ ಸಿಕ್ತು. ಒಬೆಸಿಟಿ ಅಂದ್ರೆ ಬೊಜ್ಜು ಯಾಕೆ ಬರ್ತಾ ಇದೆ ಅಂತಂದ್ರೆ ಎಷ್ಟೋ ಜನ ಹೇಳ್ತಾರೆ ಫ್ರೂಟ್ಸ್ ಅದ್ರಲ್ಲಿ ಕೂಡ ಸ್ವಲ್ಪ ಫ್ಯಾಟ್ ಇರುತ್ತೆ ಸರ್, ಮಾಂಸದಲ್ಲಿ ಫ್ಯಾಟ್ ಇರುತ್ತೆ ಅಂತ ಹೇಳಿ. ಡೈರೆಕ್ಟ್ ಆಗಿ ಫ್ರೂಟ್ಸ್, ಮಾಂಸ ಏನೇ ತಿಂದ್ರು ಕೂಡ ರಿಯಲ್ ಫ್ಯಾಟ್ ಬರೋದಿಲ್ಲ. ಅದ್ರ ಜೊತೆ ನಾವು ಫ್ರೂಟ್ ಅಲ್ಲಿ ಫ್ರೂಟ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಸಕ್ಕರೆ ಮಿಕ್ಸ್ ಮಾಡ್ತಾ ಇದೀವಿ, ಹಾಲ್ ಮಿಕ್ಸ್ ಮಾಡ್ತಾ ಇದೀವಿ, ಇನ್ನೊಂದು ಏನೇನೋ ಕೂಡ. ಡೈರೆಕ್ಟ್ ಆಗಿ ಇದನ್ನ ನ್ಯಾಚುರಲ್ ಏನ್ ಸಿಗ್ತಾ ಇದೆ ಹಂಗ್ ತಿಂದ್ರೆ ಏನು ಕೂಡ ಫ್ಯಾಟ್ ಬರೋದಿಲ್ಲ. ಬಟ್ ನಾವ್ ಅದ್ರ ಜೊತೆ ಮಿಕ್ಸಿಂಗ್ ಮಾಡ್ತಾ ಇದೀವಿ ನೋಡಿ. ಒಂದ್ ಟೀ ಕುಡಿಬೇಕು, ಒಂದು ಕಾಫಿ ಕುಡಿಬೇಕಂದ್ರ ಅದ್ರಲ್ಲಿ ಸಕ್ಕರೆ ಮತ್ತೆ ಹಾಲ್ ಇರ್ಬೋದು, ಬ್ರೆಡ್, ಈ ತರ ಎಲ್ಲ ಮಿಕ್ಸಿಂಗ್ ಮಾಡ್ತಾ ಇದೀವಿ ನೋಡಿ. ಅದರಿಂದ ಫ್ಯಾಟ್ ಬರ್ತಾ ಇದೆ ನಮಗೆ. ಡೈರೆಕ್ಟ್ ಆಗಿ ನ್ಯಾಚುರಲ್ ಆಗಿ ಏನ್ ಸಿಗ್ತಾ ಇದೆ ಪ್ರಕೃತಿಯಲ್ಲಿ, ಅದನ್ನ ಹೆಂಗೆ ತಗೊಂಡ್ರು ಕೂಡ ಯಾವ್ದು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಹಿಂದಿನ ಕಾಲದಲ್ಲಿ ಅದನ್ನ ಮಾಡಿಫೈ ಮಾಡ್ಬೇಕಂತ ಏನಿಲ್ಲ, ಏನ್ ಸಿಗುತ್ತೆ ಅದನ್ನ ಡೈರೆಕ್ಟ್ ಆಗಿ ತಗೊಳ್ತಾ ಇದ್ದ. ಅದಕ್ಕಾಗಿ ಅವ್ರು ಎಲ್ಲರೂ ಕೂಡ ಆರೋಗ್ಯವಾಗಿದ್ರು. ಓಕೆ, ಈ ತರ ವೆಲ್ನೆಸ್ ಪ್ರಾಡಕ್ಟ್ ಅಲ್ಲಿ ಒಂದು ಅದ್ಭುತ ಕೆಟಗರಿ ಪ್ರಾಡಕ್ಟ್, ಒಂದು 20-30 ಕೆಟಗರಿ ಇರ್ಬೇಕು ಅನ್ಕೊಳ್ತೀನಿ. 30 ಕ್ವಾಲಿಟಿ, 30 ವೆರೈಟಿ ವೆಲ್ನೆಸ್ ಪ್ರಾಡಕ್ಟ್ ಇರ್ಬೋದು ಅನ್ಕೊಳ್ತೀನಿ ನಾನು. ಯಾಕಂದ್ರೆ ಅಷ್ಟು ಕ್ಲಾರಿಟಿ ಇಲ್ಲ, ಕಂಪನಿ ಅವ್ರ ಕ್ಲಾರಿಟಿ ಕೊಡ್ತಾರೆ. 100% ರಿಸಲ್ಟ್ ಇರುವಂತ ಪ್ರಾಡಕ್ಟ್. ಇವತ್ತು ಪ್ರತಿ ಮನೆಗೂ ಕೂಡ ಅವಶ್ಯಕತೆ ಇರುವಂತ ಪ್ರಾಡಕ್ಟ್. ಫುಡ್ ಅಲ್ಲಿ ಏನು ಕೂಡ ಎನರ್ಜಿ ಸಿಗ್ತಾ ಇಲ್ಲ, ಬಟ್ ಕೆಜಿ ಗಟ್ಲೆ ಹಣ್ಣು, ತರಕಾರಿ ಎಲ್ಲದೂ ಕೂಡ ಸಪ್ಲಿಮೆಂಟ್ ಸಪ್ಲಿಮೆಂಟ್ ಅದೆಲ್ಲದೂ ಕೂಡ ಸಿಗುವಂತ ಪೋಷಕಾಂಶಗಳು ಕೇವಲ ನಮಗೆ ಕೆಲವೊಂದು ಪ್ರಾಡಕ್ಟ್ ಟ್ಯಾಬ್ಲೆಟ್ ಅಲ್ಲಿ ಸಿಗ್ತಾ ಇದೆ, ಟಾನಿಕ್ ಅಲ್ಲಿ ಸಿಗ್ತಾ ಇದೆ, ಇವನ್ ಪೌಡರ್ ಅಲ್ಲಿ, ಚ್ಯವನಪ್ರಾಶ್, ಈ ತರ ಪ್ರಾಡಕ್ಟ್ ಅಲ್ಲಿ ನಮಗೆ ಅಷ್ಟೆಲ್ಲ ಪೋಷಕಾಂಶಗಳು ಸಿಗ್ತಾ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಫುಡ್ ಅಂಡ್ ಬೆವರೇಜಸ್, ಇದಕ್ಕಂತೂ ಪ್ರತಿಯೊಬ್ರು ಕೂಡ ಫ್ಯಾನ್ ಆಗಿದ್ದಾರೆ. ಯಾಕಂದ್ರೆ ಇವತ್ತು ಪ್ರತಿ ಮನೆಯಲ್ಲೂ ಕೂಡ ಮೋದಿ ಕೇರ್ ಪ್ರಾಡಕ್ಟ್ ನ, ಫುಡ್ ಅಂಡ್ ಬೆವರೇಜಸ್ ನ ಯೂಸ್ ಮಾಡಿದ್ರೆ ಗೊತ್ತಿರುತ್ತೆ ಎಷ್ಟು ಕ್ವಾಲಿಟಿ ಇದೆ ಅಂತಂದ್ರೆ. ಮಾರ್ಕೆಟ್ ಗಿಂತ ತುಂಬಾ ಲೆಸ್ ದೇನ್, ತುಂಬಾ ಕಡಿಮೆ ಪ್ರಾಡಕ್ಟ್ ಯೂಸ್ ಆಗುತ್ತೆ, ಜಾಸ್ತಿ ರಿಸಲ್ಟ್ ಬರುವಂತ ಪ್ರಾಡಕ್ಟ್ FMCG ಅಲ್ಲಿ. ಇವನ್ ನಮ್ಮ ಆರೋಗ್ಯವನ್ನ ಕಂಪ್ಲೀಟ್ ಆಗಿ ಕೇರ್ ಮಾಡುವಂತ ಪ್ರಾಡಕ್ಟ್ FMCG ಪ್ರಾಡಕ್ಟ್. ನಮ್ಮ ಅಡಿಗೆ ಮನೆಗೆ ಏನೆಲ್ಲ ಬೇಕು ನೀಡೆಡ್ ಇದೆ, ಮ್ಯಾಕ್ಸಿಮಮ್ ಪ್ರಾಡಕ್ಟ್ಸ್ ಮೋದಿ ಕೇರ್ ಅಲ್ಲಿ ಸಿಗ್ತಾ ಇದೆ. 100% ರಿಸಲ್ಟ್ ಇರುವಂತ ಪ್ರಾಡಕ್ಟ್, 100% ಕ್ವಾಲಿಟಿಯಲ್ಲಿ ಯಾವ್ದೇ ಕೂಡ ಕಾಂಪ್ರಮೈಸ್ ಮಾಡ್ಲಿಲ್ಲ, ಅಷ್ಟು ಕ್ವಾಲಿಟಿ ಇರುವಂತ FMCG ಪ್ರಾಡಕ್ಟ್ಸ್. ಓಕೆ, ಅದೇ ರೀತಿ ಬೇಬಿ ಕೇರ್. ಇವತ್ತು ಒಂದು ಮಗುವಿನ ಸಂರಕ್ಷಣೆಗೆ ಬೇಕಾದಂತ ಕಂಪ್ಲೀಟ್ ಪ್ಯಾಕೇಜ್ ಮೋದಿ ಕೇರ್ ಅಲ್ಲಿ ಸಿಗ್ತಾ ಇದೆ. ಎಷ್ಟೋ ಚಿಕ್ಕ ಮಕ್ಳಿಗೆ ನಾನು ಕೂಡ ನೋಡ್ತಾ ಇದೀನಿ, ಊರಲ್ಲೇ ಸ್ಕಿನ್ ಅಲರ್ಜಿ ಇದೆ, ಸಾಕಷ್ಟು ಮಕ್ಕಳಿಗೆ ಏನಾಗುತ್ತೆ ಅಂದ್ರೆ ರ್ಯಾಶಸ್ ಆಗ್ತಾ ಇದೆ. ಸಾಕಷ್ಟು ಚಿಕ್ಕ ಮಕ್ಳಿಗೆ ಹೇಳ್ಕೊಳಕ್ ಆಗಲ್ಲ, ಬಟ್ ಸಾಕಷ್ಟು ತೊಂದರೆ ಅನುಭವಿಸ್ತಾ ಇರುತ್ತೆ. ಬಟ್ ಅದನ್ನ ನಾವ್ ಅರ್ಥ ಮಾಡ್ಕೊಂಡು ಯಾವ್ದನ್ನ ಬಳಸ್ಬೇಕು, ಯಾವ್ದನ್ನ ಬಳಸ್ಬಾರ್ದು ಅನ್ನೋದು ನಮಗ್ ಗೊತ್ತಿರ್ಬೇಕು. ಯಾಕಂದ್ರೆ ಒಂದು ಮೂಕ ಪ್ರಾಣಿಗೆ ಕೂಡ ಅದ್ರ ಪ್ರಾಬ್ಲಮ್ ಹೇಳ್ಕೊಳಕ್ ಆಗಲ್ಲ, ಅದೇ ರೀತಿ ಸಣ್ಣ ಮಕ್ಳು ಕೂಡ ಅವ್ರ ಪ್ರಾಬ್ಲಮ್ ಹೇಳ್ಕೊಳಕ್ ಆಗಲ್ಲ. ಅದನ್ನ ನಾವ್ ಅರ್ಥ ಮಾಡ್ಕೊಂಡು ಯಾವ್ದು ಅವ್ರಿಗೆ ಸೂಕ್ತ ಇದೆ ಅದನ್ನ ನಾವು ಕೊಡ್ಬೇಕು ಅನ್ನೋದನ್ನ ಇವತ್ತು ಮೋದಿ ಕೇರ್ ಬೇಬಿ ಸ್ಪಾ ಅನ್ನೋದು ಅದ್ಭುತವಾದ ಕ್ವಾಲಿಟಿ ಪ್ರಾಡಕ್ಟ್. ಇವನ್ ನಮ್ಮ ಅಕ್ಕನ ಮಗ ಚಿಕ್ಕವನಿದ್ದಾನೆ, ತುಂಬಾ ಮುಖದ ಮೇಲೆಲ್ಲ ರ್ಯಾಶಸ್, ಗುಳ್ಳೆಗಳಿದ್ದಿದ್ವು. ಜಸ್ಟ್ ಮೋದಿ ಕೇರ್ ಬಾಡಿ ಟಾಲ್ಕ್ ವಿತ್ ಬೇಬಿ ಸೋಪ್ ಇವೆರಡೇ ಕೊಟ್ಟಿದ್ದು 100% ರಿಸಲ್ಟ್ ಕೂಡ ಬಂದಿದೆ. ಕಂಪ್ಲೀಟ್ಲಿ ಇವಾಗ ಮೋದಿ ಕೇರ್ ಬೇಬಿ ಪ್ರಾಡಕ್ಟ್ ಅನ್ನೇ ಯೂಸ್ ಮಾಡ್ತಾ ಇದಾರೆ ಅವರು. ಅದೇ ರೀತಿ ಫ್ರೀಡಮ್ ನ್ಯಾಪ್ಕಿನ್ ಪ್ಯಾಡ್, ಇದ್ರ ಬಗ್ಗೆ ಸಾಕಷ್ಟು ಡೆಮೋ ಕೊಟ್ಟಿದ್ದಾರೆ ಆಲ್ರೆಡಿ. ಹೆಣ್ಮಕ್ಳಿಗೆ ಒಂದು ಕಂಪ್ಲೀಟ್ ಪ್ರೊಟೆಕ್ಷನ್ ಪ್ರಾಡಕ್ಟ್ ಅಂತ ಹೇಳ್ಬೋದು.
ಯಾಕಂದ್ರೆ ಪ್ರತಿ ಹೊರಗಡೆ ಸಾಕಷ್ಟು ಗರ್ಭಕೋಶ ಕ್ಯಾನ್ಸರ್ ಅನ್ನೋದು ಬರ್ತಾ ಇದೆ ತುಂಬಾ ಜನಕ್ಕೆ. ಅದನ್ನ ತಡೆಯೋದಕ್ಕೆ ಅಂದ್ರೆ ಒಂದು 90% ತಡೆಯೋದಕ್ಕೆ ಈ ಒಂದು ಪ್ರಾಡಕ್ಟ್ ಹೆಲ್ಪ್ ಆಗತ್ತೆ ಅಂತ ಹೇಳ್ಬೋದು. ಎಸ್, ಅದೇ ರೀತಿ ಅರ್ಬನ್ ಕಲರ್ಸ್ ಮತ್ತೆ ಸ್ಕಿನ್ ಕೇರ್. ಇವತ್ತು ಜನ ಊಟಕ್ಕೆ ಖರ್ಚು ಮಾಡ್ತಾ ಇದ್ರಲ್ಲೋ ಗೊತ್ತಿಲ್ಲ, ಇದಕ್ಕಂದ್ರೂ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇದಾರೆ ಬಟ್ ರಿಸಲ್ಟ್ ತಗೊಳ್ತಾ ಇಲ್ಲ. ಬಟ್ ಮೋದಿ ಕೇರ್ ಪ್ರಾಡಕ್ಟ್ ನ ಸಜೆಸ್ಟ್ ಮಾಡಿದ್ರೆ ಅವರ ಸ್ಕಿನ್ ಅನ್ನೋದು, ಅವರ ಬ್ಯೂಟಿ ಅನ್ನೋದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗುತ್ತೆ. ಕಾಯಂ ಕಸ್ಟಮರ್ ಆಗ್ತಾರೆ. ಅಷ್ಟು 100% ಪ್ರಾಡಕ್ಟ್ ಯಾಕೆ ಇದೇ ಪ್ರಾಡಕ್ಟ್ ಅನ್ನು ಯೂಸ್ ಮಾಡ್ಬೇಕು ಅನ್ನೋದಕ್ಕೆ 1000 ಎಕ್ಸಾಂಪಲ್ ಇದೆ. ಯೂಸ್ ಮಾಡಿದವರು ಕೂಡ ಇದಾರೆ. ಯೂಟ್ಯೂಬ್ ಅಲ್ಲಿ ಕೂಡ ನಮಗೆ ಯೂಸರ್ ಎಕ್ಸ್ಪೀರಿಯನ್ಸ್ ನಮ್ಗೆ ಸಿಕ್ಕೇ ಸಿಗುತ್ತೆ. ಪ್ರಾಡಕ್ಟ್ ಬಗ್ಗೆ ಡೆಪ್ತ್ ಇನ್ಫಾರ್ಮೇಶನ್ ಸಿಕ್ಕೇ ಸಿಗುತ್ತೆ. ಅದನ್ನೆಲ್ಲರೂ ಕೂಡ ಕಲೆಕ್ಟ್ ಮಾಡಿ ಅಂತ ಇಷ್ಟಪಡ್ತೀನಿ. ಅಂಡ್ ಎಸೆನ್ಷಿಯಲ್ ಫ್ರೂಟ್ ಆಫ್ ದ ಅರ್ತ್. ಎಸೆನ್ಷಿಯಲ್ ಅಲ್ಲಿ ನೋಡ್ಬೋದು, ಇವತ್ತು ಬಾಡಿ ನಮ್ಮ ಬಾಡಿ ಟಾಲ್ಕ್ ಇರ್ಬೋದು, ಮತ್ತೆ ಬಾಡಿ ಲೋಷನ್ ಇರ್ಬೋದು, ಸೆಂಟ್ ಇರ್ಬೋದು, ಟೀ ಟ್ರಲ್ ಇರ್ಬೋದು, ಪ್ರತಿಯೊಂದು ಕೂಡ ಇವತ್ತು ವೆಲ್ನೆಸ್ ಅಲ್ಲಿ ಎಕ್ಸಾಂಪಲ್ ಎಷ್ಟೋ ಜನ ವೆಲ್ನೆಸ್ ಮಾಡುವಂತ ಕೆಲಸ ಕೂಡ ಇವ್ ಮಾಡ್ತಾ ಇದೆ. ಸ್ಕಿನ್ ಅಲರ್ಜಿಗೆ ಇರ್ಬೋದು, ಕಂಪ್ಲೀಟ್ ಒಬ್ಬ ವ್ಯಕ್ತಿಗೆ ಪ್ರೊಟೆಕ್ಷನ್, ಆ ವ್ಯಕ್ತಿಯ ಒಂದು ಕಂಪ್ಲೀಟ್ ಡಿಸಿಪ್ಲಿನ್ ಆಗಿ ಒಬ್ಬ ಪ್ರೊಫೆಷನಲ್ ಒಬ್ಬ ಅಫಿಷಿಯಲ್ ವ್ಯಕ್ತಿ ಹೆಂಗಿರ್ಬೇಕು, ಈ ಪ್ರಾಡಕ್ಟ್ ಅನ್ನ ಯೂಸ್ ಮಾಡಿದ್ರೆ ಅದು ಆ ವ್ಯಕ್ತಿ ಅಫಿಷಿಯಲ್ ಅನ್ನೋದು ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುವಂತ ಪ್ರಾಡಕ್ಟ್ ಇದೆ. ಜೊತೆಗೆ ಫ್ರೂಟ್ ಆಫ್ ದ ಅರ್ತ್. ಇವತ್ತು ನೇಚರ್ ಇಂದ ಇವತ್ತು ಮೋದಿಕೆ ಪ್ರಾಡಕ್ಟ್ ಎಲ್ಲದೂ ಕೂಡ ಆರ್ಗಾನಿಕ್ ಅಂತ ನಮ್ಗೆ ಗೊತ್ತಿದೆ. ಬಟ್ ನೇಚರ್ ಇಂದಾನೆ ಕಂಪ್ಲೀಟ್ಲಿ ಯಾವುದೇ ರೀತಿ ಆಡೆಡ್ ಕೆಮಿಕಲ್ ಇಲ್ಲ. ಅಂದ್ರೆ ಅದನ್ನ ಸಾಫ್ಟ್ ಅಂದ್ರೆ ಒಂದು ಪ್ಯಾಕಿಂಗ್ ಗೋಸ್ಕರ ಏನ್ ಬೇಕು ಸಾಫ್ಟ್ ಕೆಮಿಕಲ್ ಇರುತ್ತೆ. ಬಟ್ ಅದು ಬಿಟ್ರೆ ಆಡೆಡ್ ಕೆಮಿಕಲ್ ಅಂದ್ರೆ ಇದು ಓವರ್ ರಿಸಲ್ಟ್ ಕೊಡ್ಲಿ, ಇಮಿಡಿಯೇಟ್ಲಿ ರಿಸಲ್ಟ್ ಕೊಡ್ಲಿ ಅನ್ನೋ ಯಾವ್ದು ಕೂಡ ಇಲ್ಲ. ನ್ಯಾಚುರಲ್ ಆಗಿ ರಿಸಲ್ಟ್ ಬರುತ್ತೆ, ವಿತ್ 100% ರಿಸಲ್ಟ್ ಬರುತ್ತೆ. ಆತರ ನ್ಯಾಚುರಲ್ ಪ್ರಾಡಕ್ಟ್ ಕೂಡ ಸಿಗ್ತಾ ಇದೆ. ಫ್ರೂಟ್ ಆಫ್ ದ ಅರ್ತ್ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹೇಳ್ತೀನಿ, ಹೊರಗಡೆ ಇದೇ ಕ್ವಾಲಿಟಿ ನಿಮಗ್ ಬೇಕು ಅಥವಾ ಒಂದು ಇಷ್ಟೇ ರಿಸಲ್ಟ್ ಇರುವಂತ ಓರಿಯೆಂಟೆಡ್ ಪ್ರಾಡಕ್ಟ್ಸ್ ಬೇಕು ಅಂದ್ರೆ 5,000 10,000 ಪ್ಲಸ್ ಇದೆ ಒಂದೊಂದು ಪ್ರಾಡಕ್ಟ್. ಅದನ್ನ ನಾನು ಆಲ್ರೆಡಿ ಕೇಳಿದೀನಿ ಆಲ್ರೆಡಿ. ಅದಕ್ಕಾಗಿ ಈ ತರ ಕ್ವಾಲಿಟಿ ಪ್ರಾಡಕ್ಟ್ ಕೂಡ ನಮ್ಗೆ ಸಿಗ್ತಾ ಇದೆ ಮೋದಿ ಕೇರ್ ಅಲ್ಲಿ ವಿತ್ ಫ್ರೆಶ್ ಮೂವ್ಮೆಂಟ್ಸ್ ಸೋಫಾಶ್. ಇದು ಸಬ್ ಬ್ರ್ಯಾಂಡ್. ಇದು ಅಂದ್ರೆ ಮೋದಿ ಕೇರ್ ಅಲ್ಲಿ ಪ್ರಾಡಕ್ಟ್ ಎಲ್ಲ ಪ್ರಾಡಕ್ಟ್ ಮೋದಿ ಕೇರ್ ಪ್ರಾಡಕ್ಟ್ ಅನ್ನ ಒಂದು ಬ್ರಾಂಚ್ ಅಂದ್ರೆ ಈ ಕ್ಯಾಟಗರೀಸ್ 14 ಕ್ಯಾಟಗರಿ ಯಾವ ತರ ಸಿಗ್ತಾ ಇದೆ ಅಂತ ಹೇಳ್ತಾರೆ. ಅದು ಇವಾಗ ಪರ್ಸನಲ್ ಕೇರ್ ಗೆ ಅಂತ ಬಂದಾಗ ಸೋಫಾಶ್ ಅಂತ ಇದೆ, ಫ್ರೆಶ್ ಮೂವ್ಮೆಂಟ್ಸ್ ಅಂತ ಇದೆ. ನಮ್ಮ ಒಂದು ಕಂಪ್ಲೀಟ್ ಬಾಡಿ ಪ್ರೊಟೆಕ್ಷನ್ ಇರ್ಬೋದು, ನಮ್ಮ ಒಂದು ದೇಹದಲ್ಲಿರೋ ಪ್ರತಿ ಅಂಗಾಂಗ ಕೂಡ ಚೆನ್ನಾಗಿರ್ಬೇಕು, ಲಾಂಗ್ ಲಾಸ್ಟಿಂಗ್ ಇರ್ಬೇಕಂತಂದ್ರೆ ಈ ಪ್ರಾಡಕ್ಟ್ಸ್ ಅನ್ನೋದು 100% ರಿಸಲ್ಟ್ ಇರುವಂತ ಕ್ವಾಲಿಟಿ ಇರುವಂತ ಪ್ರಾಡಕ್ಟ್ಸ್. ಓಕೆ. ಅಂಡ್ ಸಲಾನ್ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ನೆಕ್ಸ್ಟ್ ಲೆವೆಲ್. ನಮ್ಮ ಕಂಪ್ಲೀಟ್ ಹೇರ್ ಕೇರ್ ಮಾಡುವಂತ, ಹೇರ್ ಡ್ಯಾಮೇಜಸ್ ಇರ್ಬೋದು, ಹೇರ್ ಫಾಲ್ ಇರ್ಬೋದು, ಡ್ಯಾಂಡ್ರಫ್ ಇರ್ಬೋದು, ಎಲ್ಲದಕ್ಕೂ ಕೂಡ ಕಂಪ್ಲೀಟ್ ಪ್ರೊಟೆಕ್ಷನ್ ನಮ್ಮ ಸಲಾನ್ ಕ್ಯಾಟಗರಿ ಪ್ರಾಡಕ್ಟ್ಸ್. ಓಕೆ. ಏರ್ ನ ಒಂದು ಎಕ್ಸ್ಪರ್ಟ್, ಏರ್ ನ ಡಾಕ್ಟರ್ ಅಂತ ಕರಿಬಹುದು ಇದನ್ನ ನಾವು. ಓಕೆ. ಅದೇ ರೀತಿ ಮೆನ್ಸ್ ವೆಲಾಸಿಟಿಯಲ್ಲಿ ಲೇಡೀಸ್ ಕೂಡ ಕೆಲವೊಂದು ಪ್ರಾಡಕ್ಟ್ ಪೌಡರ್ ಎಲ್ಲ ಯೂಸ್ ಮಾಡ್ಬೋದು ವೆಲಾಸಿಟಿಯಲ್ಲಿ. ಬಟ್ ಮೆನ್ಸ್ ಅಂತಾನೆ ಒಂದು ಪರ್ಟಿಕ್ಯುಲರ್ ಆಗಿದ್ದಿಲ್ಲ. ಬಟ್ ವೆಲಾಸಿಟಿ ಅನ್ನೋದು ಏನಾಗುತ್ತೆ ಅಂತಂದ್ರೆ ಕಂಪ್ಲೀಟ್ ಮೆನ್ ಒಬ್ಬ ಅವರ ಒಂದು ಕಂಪ್ಲೀಟ್ ಕೇರ್ಗೆ, ಪರ್ಸನಲ್ ಕೇರ್ಗೆ ಯೂಸ್ ಆಗುವಂತ ಒಂದು ಪ್ರಾಡಕ್ಟ್ ಪ್ರೊಟೆಕ್ಷನ್ ಅಂತಂದ್ರೆ ವೆಲಾಸಿಟಿ ಒಂದೇ ಬ್ರ್ಯಾಂಡ್ ಅಲ್ಲಿ ಕೊಡ್ತಾ ಇದ್ದಾನೆ ಅಂದ್ರೆ ಗ್ರೇಟ್. ಯಾಕಂದ್ರೆ ಅವರ ಶೇವಿಂಗ್ ಇರ್ಬೋದು, ಕಂಪ್ಲೀಟ್ ಪೌಡರ್ ಇರ್ಬೋದು, ಬಾಡಿ ಸ್ಪ್ರೇ ಇರ್ಬೋದು, ಪ್ರತಿಯೊಂದು ಕೂಡ ಬಾಯ್ಸ್ ಗಂತಾನೆ ಪರ್ಟಿಕ್ಯುಲರ್ ಆಗಿ ಮಾಡುವಂತ ಪ್ರಾಡಕ್ಟ್ ವೆಲಾಸಿಟಿಯಲ್ಲಿ ಇದೆ. ಅದೇ ರೀತಿ ಎನ್ವಿರೋ ಗ್ಲೋಬ್, ಎನ್ವಿರೋ ಚಿಪ್. ಮೊನ್ನೆ ಅವ್ರ ಹೆಸರು ನೆನಪಿಲ್ಲ ಸರ್, ಒಂದ್ ಕ್ಲಾಸ್ ಕೊಟ್ರು ಮಾರ್ನಿಂಗ್ ಕ್ಲಾಸ್. ತುಂಬಾ ಖುಷಿ ಆಗುತ್ತೆ ಆ ಕ್ಲಾಸ್ ಕೇಳಿ. ಅವತ್ತೇ ನಾನು ಓಲ್ಡ್ ಮೊಬೈಲ್ ಇತ್ತು ಎನ್ವಿರೋ ಚಿಪ್, ಬಟ್ ನ್ಯೂ ಮೊಬೈಲ್ ಇಲ್ಲ. ಅವತ್ತೇ ಎನ್ವಿರೋ ಚಿಪ್ ಹಾಕೊಂಡೆ. ಯಾಕಂತಂದ್ರೆ ಕ್ಲಾರಿಟಿ ಕೊಟ್ರು ಸರ್. ನಮಗ ಗೊತ್ತಿದೆ ಪ್ರೊಟೆಕ್ಷನ್ ಮಾಡುತ್ತೆ ಅಂತ ನಮಗ್ ಗೊತ್ತಿದೆ, ಬಟ್ ನಾವು ಕ್ಲಾರಿಟಿ ಕೊಡ್ತಲ್ಲ ಜನಕ್ಕೆ. ಯಾವಾಗ ಕ್ಲಾರಿಟಿ ಕೊಡ್ತೀವಿ ಅವಾಗ ಅವರು ಕೂಡ ತಗೊಳಕ್ ಶುರು ಮಾಡ್ತಾರೆ. 100% ಪ್ರೊಟೆಕ್ಷನ್. ನನಗೂ ಕೂಡ ಪರ್ಸನಲಿ ತುಂಬಾ ಕಣ್ಣೀರ್ ಬರ್ತಾ ಇತ್ತು ಮೊಬೈಲ್ ಯೂಸ್ ಮಾಡಿ ಹೊರಗಡೆ ಬಿಸಿಲಿಗೆ ಬಂದಾಗ. ಸಾಕಷ್ಟು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದೆ, ಏನು ಕೂಡ ರಿಕವರ್ ಆಗ್ತಿಲ್ಲ. ನಿನಗ್ ಸ್ಪೆಟ್ ಕೂಡ ಕೊಡ್ತೀವಿ ಅಂತ ಡಾಕ್ಟರ್ ಹೇಳಿದ್ರು. ಅಚಾನಕ್ಕಾಗಿ ಸಿಕ್ಕಿದ್ದು ಮೋದಿ ಕೇರ್. ಬಟ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎನ್ವಿರೋ ಚಿಪ್ ಡೆಮೋ ನೋಡಿದೆ, ಪ್ರಾಡಕ್ಟ್ ಯೂಸ್ ಮಾಡ್ತಾ ಬಂದೆ. ಇವತ್ತು ಯಾವ್ದು ಸಣ್ಣ ಪ್ರಾಬ್ಲಮ್ ಕೂಡ ಇಲ್ಲ, ಮೊಬೈಲ್ ಕೂಡ ಈಟ್ ಇಶ್ಯೂ ಇಲ್ಲ. ಕಣ್ಣೀರಲ್ಲಿ ಬರ್ತಾ ಇದ್ವು. ಅಂದ್ರೆ ಸ್ವಲ್ಪ ಮೊಬೈಲ್ ಯೂಸ್ ಮಾಡಿ ಹೊರಗಡೆ ಬಂದ್ರೆ ಸಾಕು ಬಿಸಿಲಿಗೆ ಕಣ್ಣೀರ್ ಬರೋದು, ಕಣ್ಣು ಬ್ಲರ್ ಕಾಣೋದು. ಬಟ್ ಇವತ್ತು ಯಾವ್ದೇ ರೀತಿ ಸ್ಪೆಡ್ ತಗೊಂಡಿಲ್ಲ. ಮೋದಿ ಕೇರ್ ಪ್ರಾಡಕ್ಟ್ ವೆಲ್ನೆಸ್ ಯೂಸ್ ಮಾಡ್ತಾ ಇದ್ದೀನಿ, ವಿತ್ ಎನ್ವಿರೋ ಚಿಪ್ ಯೂಸ್ ಮಾಡ್ತೀನಿ, ಸೇಫ್ಟಿ ಆಗಿದ್ದೀನಿ. ಯಾಕೆ ನನ್ನ ಅನುಭವ ಹೇಳಿದೆ ಅಂದ್ರೆ ಪ್ರತಿಯೊಬ್ರು ಕೂಡ ಅವಶ್ಯಕತೆ ಇರುವಂತ ಪ್ರಾಡಕ್ಟ್ಸ್ ಇದೆ. ಎನ್ವಿರೋ ಚಿಪ್ ಫೈನ್, ಎನ್ವಿರೋ ಗ್ಲೋ. ಓಕೆ. ಅಂಡ್ ಹೋಮ್ ಕೇರ್ ಅಂತೂ ಮಾತಾಡಂಗಿಲ್ಲ ಇದ್ರ ಬಗ್ಗೆ. ಇಮಿಡಿಯೇಟ್ಲಿ ಕ್ವಿಕ್ ರಿಸಲ್ಟ್, 100% ರಿಸಲ್ಟ್. ಇವತ್ತು ಬಿಯಾಂಡ್ ಬ್ಲೂ ಇರ್ಬೋದು, ಒನ್ ಡೇ ಡ್ರಾಪ್ ಇರ್ಬೋದು, ಪ್ಯೂರ್ ನ್ಯಾಚುರಲ್ 100% ರಿಸಲ್ಟ್. ಹೋಮ್ ಕೇರ್ ಬಳಸಿದವ್ರಿಗೆ ಎಲ್ರಿಗೂ ಕೂಡ ಗೊತ್ತಿದೆ, ಎಷ್ಟು ಸ್ಯಾಟಿಸ್ಫೈಡ್ ಇದೆ. ಎಷ್ಟೋ ಜನ ಮಹಿಳೆಯರಿಗೆ ಗೊತ್ತಿರುತ್ತೆ ಆಲ್ರೆಡಿ. ಈ ಪ್ರಾಡಕ್ಟ್ ಅನ್ನ ಅವ್ರು ಎಷ್ಟು ಸಾರಿ ಬೇಕಾದ್ರೂ ಬೈ ಮಾಡ್ತಾರೆ, ಅಷ್ಟು ರಿಸಲ್ಟ್ ಇರುವಂತ ಪ್ರಾಡಕ್ಟ್ ಇದೆ. ಅಂಡ್ ಸೇಫ್ಟಿಗೋಸ್ಕರ ನಮಗೆ ಮಾಸ್ಕ್ ಇರ್ಬೋದು, ಹೊರಗಡೆ ಕೂಡ ಮಾಸ್ಕ್ ಸಿಗುತ್ತೆ. ಪ್ಲಾಸ್ಟಿಕ್ ಅಲ್ಲಿ ಇರುತ್ತೆ, ಬಟ್ಟೆಯಲ್ಲಿ ಹೊಲ್ದಿರ್ತಾರೆ. ಬಟ್ ಯಾವ್ದು ಕೂಡ ನಮ್ಮ ಒಂದು ಎಕ್ಸಾಂಪಲ್
ಎಲ್ಲದಕ್ಕಿಂತ ವಿಷಯ ಏನಂದ್ರೆ ಮನುಷ್ಯ ಉಸಿರಾಡಿ ಬಿಟ್ಟಿರುವಂತ ಗಾಳಿ. ನಾವು ಮ್ಯಾಕ್ಸಿಮಮ್ ಬಸ್ ಅಲ್ಲಿ ಇರ್ಬೋದು, ಟ್ರೈನ್ ಅಲ್ಲಿ ಇರ್ಬೋದು, ಜಾಸ್ತಿ ಜನ ಇರೋ ಕಡೆನೆ ಇರ್ತೀವಿ. ಬಟ್ ನಾವಿಲ್ಲಿ ನಮ್ಮ ಸೇಫ್ಟಿಗೋಸ್ಕರ ನಾವು ಶುದ್ಧ ಗಾಳಿಯನ್ನು ತಗೋಬೇಕಂದ್ರೆ ಒಂದು ಮಾಸ್ಕ್ ಕೂಡ ಇರ್ಬೋದು, ಹ್ಯಾಂಡ್ ಸ್ಯಾನಿಟೈಸರ್ಸ್ ಇರ್ಬೋದು. ಅಫಿಷಿಯಲ್ ಎಲ್ಲಾ ಕಡೆ ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಟಿರ್ತಾರೆ ಇವತ್ತು, ಆ ಬ್ಯಾಂಕ್ ಅಲ್ಲಿ ಇರ್ಬೋದು ಎಲ್ಲಾ ಕಡೆ. ಬಟ್ ಅಲ್ಲಿ ನಾವು ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಗಳನ್ನ ನಾವು ಚೇಂಜ್ ಮಾಡ್ಸಿದ್ರೆ ಸಾಕು. ಒಂದು ಸ್ಯಾನಿಟೈಸರ್ ನಾವು ಚೇಂಜ್ ಮಾಡ್ಸಿದ್ರೆ ಲೈಫ್ ಲಾಂಗ್ ಅದನ್ನೇ ಕೇಳ್ತಾರ ಅವ್ರು. ಯಾಕಂದ್ರೆ ಅಷ್ಟು ಕ್ವಾಲಿಟಿ ಕೂಡ ಇದೆ ಇದು. ನೆಕ್ಸ್ಟ್ ವಾಶ್ಮೇಟ್, ಇದ್ರ ಬಗ್ಗೆ ಕೂಡ ಮಾತಾಡಂಗಿಲ್ಲ, ಅಷ್ಟು ರಿಸಲ್ಟ್ ಇದೆ. ಅದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೂಡ ಇಲ್ಲ, 100% ರಿಸಲ್ಟ್ ಇದೆ. ವಿತ್ ನಮ್ಮ ಅಗ್ರಿಕಲ್ಚರ್ ಇವತ್ತು ಒಂದು ಅಮೃತ ಸಂಜೀವಿನಿ ಪ್ರಾಡಕ್ಟ್ ಯಾವ ತರ ಅಂತ ಹೇಳಿದ್ರೆ, ಇವತ್ತು ನಮ್ಮ ಇಳುವರಿ ಜಾಸ್ತಿ ಬರೋಕ್ ಇರ್ಬೋದು, ಸೀಡ್ ಗ್ರೋತಿಂಗ್ ಇರ್ಬೋದು, ಪ್ರತಿಯೊಂದರಲ್ಲೂ ಕೂಡ ಇವತ್ತು ಯಾವುದೇ ಭೂಮಿ ಇದು ಮೋದಿಕೇರ್ ಅಗ್ರಿಕಲ್ಚರ್. ನೀವ್ ಒಂದು ಮೈಂಡ್ ಸೆಟ್ ಮಾಡ್ಕೊಳ್ಳಿ, ಯಾವ ತರ ಸೈಂಟಿಫಿಕಲಿ ತಯಾರು ಮಾಡಿದಾರ ಅಂತಂದ್ರೆ ಎಲ್ಲಾ ವಾತಾವರಣಕ್ಕೂ ಹೊಂದ್ಕೊಳ್ಳುವಂತ ಪ್ರಾಡಕ್ಟ್, ಎಲ್ಲಾ ತರ ಭೂಮಿಗೂ ಹೊಂದ್ಕೊಳ್ಳುವಂತ ಪ್ರಾಡಕ್ಟ್. ಓಕೆ, ಎಲ್ಲಾ ಕೆಮಿಕಲ್ಸ್ ಜೊತೆ ಹೊಂದ್ಕೊಳ್ಳುವಂತ ಪ್ರಾಡಕ್ಟ್, ಎಲ್ಲಾ ಬೆಳೆಗೂ ಬರುವಂತ ಪ್ರಾಡಕ್ಟ್. ಈ ತರ ಪ್ರಾಡಕ್ಟ್ ಹೊರಗಡೆ ಎಲ್ಲೂ ಕೂಡ ಸಿಗಲ್ಲ. ಇದನ್ನ ನಾನು ಕ್ಲಾರಿಟಿ ಕೊಡಬಹುದು. ಯಾಕಂದ್ರೆ ಅದ್ರ ಆಲ್ರೆಡಿ ತಿಳ್ಕೊಂಡಿದೀವಿ, ಇದ್ರ ಬಗ್ಗೆ ರಿಸಲ್ಟ್ ಕೂಡ ತಗೊಂಡಿದೀವಿ. ಇವನ್ ನಮ್ಮ ಸ್ವಂತ ಹೊಲಕ್ಕೂ ಕೂಡ ಯೂಸ್ ಮಾಡಿ ಅದ್ಭುತ ಕ್ಯಾಟಗರಿ ಕ್ಲಾಸ್ ಇದೆ ಸರ್. ಇಷ್ಟೆಲ್ಲ ಕೆಲವೊಬ್ರಿಗೆ ಅನಿಸ್ತಾ ಇರುತ್ತೆ ಕ್ಲಾಸ್ ಅಲ್ಲಿ, ಕೆಲವೊಬ್ಬರಿಗೆ ಇಷ್ಟೆಲ್ಲ ಕ್ಯಾಟಗರಿ ಇತ್ತಾ ಅಂತ ಹೇಳಿ. ಓಕೆ, ರಿಜಿಸ್ಟ್ರೇಷನ್ ಫ್ರೀ. ಹಾಗಾದ್ರೆ ಮೋದಿ ಕೇರ್ ಸರ್ ಇಷ್ಟೆಲ್ಲ ಕ್ವಾಲಿಟಿ ಇದೆ, ಇಷ್ಟೆಲ್ಲ ಕ್ಯಾಟಗರಿ ಇದೆ, ಆನ್ಲೈನ್ ಶಾಪಿಂಗ್ ಇದೆ, ಸೂಪರ್ ಮಾರ್ಕೆಟ್ ಇದೆ, ಕಿರಾಣಿ ಶಾಪ್ ಅಲ್ಲಿ ಯಾವ ತರ ಸಿಗುತ್ತೆ ಆ ತರನು ಕೂಡ ಪ್ರಾಡಕ್ಟ್ಸ್ ನಮಗ್ ಸಿಗುತ್ತೆ. ಇದನ್ನ ತಗೊಳ್ತೀನಿ ಸರ್ ನಾನು, ಏನ್ ಬೆನಿಫಿಟ್ ಇದೆ ನನಗಂತ ಕೇಳ್ಬೋದು. ರಿಜಿಸ್ಟ್ರೇಷನ್ ಫ್ರೀ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಯಾವ್ದೇ ಪ್ರಾಡಕ್ಟ್ ಅನ್ನು ತಗೊಳ್ಳಿ, ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಯಾರು ಕೂಡ ಕಿರಾಣಿ ಶಾಪ್ನವ್ರು ಕೇಳಲ್ಲ. ಯಾಕಂದ್ರೆ ನಿಮ್ಗೆ ಯಾರು ಕೂಡ ಬೆನಿಫಿಟ್ ತೋರ್ಸೋದೇ ಇಲ್ಲ, ಅವ್ರು ತಾವು ತಗೊಳ್ತಿರ್ತಾರೆ. ಬಟ್ ಇಲ್ಲಿ ಮೋದಿ ಕೇರ್ ಏನ್ ಮಾಡ್ತಂತಂದ್ರೆ, ನಿಮ್ಮ ಒಂದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಬುಕ್ ಅನ್ನ ಕೊಟ್ರೆ ಒಂದು ಫ್ರೀ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟು ಒಂದು ID ನಂಬರ್ ಮಾಡ್ಕೊಡ್ತಾರೆ. ಅಪ್ ಟು ಅಂತಲ್ಲ, 50% ಗಿಂತ ಕೆಳಗಡೆ ನಿಮ್ಗೆ ಬೆನಿಫಿಟ್ ಕೊಡೋದೇ ಇಲ್ಲ ಅವ್ರು. 50% ಮೇಲೇನೆ ಕೊಡ್ತಾರೆ. 60% ಬೆನಿಫಿಟ್ ಇದೆ, ಮಿನಿಮಮ್ 50% ಹೇಳ್ತಾ ಇದೀನಿ ನಾನು. ಪ್ರಾಡಕ್ಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಇವನ್ ಲಂಡನ್ ಅಲ್ಲಿ ಕೂಡ, ನೆಕ್ಸ್ಟ್ ಅಮೆರಿಕ ಕೂಡ ಹೋಗುತ್ತೆ. ಲಂಡನ್ ಅಂದ್ರೆ ಕ್ವಾಲಿಟಿ ಪ್ರಾಡಕ್ಟ್ ಅನ್ನು ಬಳಸುವಂತ ವ್ಯಕ್ತಿಗಳು ನಮಗ್ ಗೊತ್ತಿದೆ ಆಲ್ರೆಡಿ. ಲಂಡನ್ ನಲ್ಲೇ ಪ್ರಾಡಕ್ಟ್ ಸರ್ಟಿಫೈಡ್ ಆಗಿದೆ ಅಂತಂದ್ರೆ ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಇದೆ ಅನ್ನೋದಕ್ಕೆ ಬೇರೆ ನಾನು ಆಪ್ಷನ್ ಕೊಡ್ಬೇಕಾಗಿಲ್ಲ. ನೋ ಅಡಲ್ಟ್ರೇಷನ್ ಅಂದ್ರೆ ಬೇರೆ ಅಂದ್ರೆ ಹೆವಿ ಕೆಮಿಕಲ್ ಇರೋದಿಲ್ಲ ಇದರಲ್ಲಿ. ಅಂದ್ರೆ ಮನುಷ್ಯನಿಗೆ ಅಥವಾ ಪರಿಸರಕ್ಕೆ ಹಾನಿ ಆಗುವಂತ ಕೆಮಿಕಲ್ ಏನು ಕೂಡ ಇರೋದಿಲ್ಲ. ಓಕೆ, 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ. ನಾವೆಲ್ಲರೂ ಕೂಡ ಯೂಸ್ ಮಾಡಿದ್ವಿ, ನಮ್ಗೆ ಆಲ್ರೆಡಿ ಗೊತ್ತಿದೆ. ವಿತ್ ಓನರ್ ಸಿಗ್ನೇಚರ್ ಕೂಡ ಕೊಟ್ಟಿದ್ದಾರೆ. ಯಾರು ಕೊಡ್ಲಿಕ್ಕೆ ಅಂದ್ರೂ ಗ್ಯಾರಂಟಿ ನಾನ್ ಕೊಡ್ತೀನಿ ಅಂತ ಹೇಳಿ. 100% ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ಇದೆ. ಡಿಸ್ಕೌಂಟ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅದನ್ನ ಹೇಳ್ತೀನಿ ನೆಕ್ಸ್ಟ್ ಎಷ್ಟು ಸಿಗುತ್ತೆ ಅನ್ನೋದು. ಫ್ರೀ ಪ್ರಾಡಕ್ಟ್ಸ್ ಹೊರಗಡೆ ಎಲ್ಲೂ ಕೂಡ ಸಿಗೋದಿಲ್ಲ. ಇಲ್ಲಿ ಫ್ರೀ ಪ್ರಾಡಕ್ಟ್ಸ್ ಕೂಡ ಎಷ್ಟೋ ಜನ ಫ್ರೀ ಪ್ರಾಡಕ್ಟ್ಸ್ ಇಂದೇ ಒಂದು ಬಾಕ್ಸ್ ತುಂಬಿಟ್ರತ್ ಮನೆಯಲ್ಲಿ. ಓಕೆ, ಫ್ರೀ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ. ಕ್ಯಾಶ್ ಬ್ಯಾಕ್ ಕೂಡ ಸಿಗುತ್ತೆ ಮೋದಿಕೇರಲ್ಲಿ. ಹೊರಗಡೆ ಏನು ಕೂಡ ಸಿಗೋದಿಲ್ಲ. ಓಕೆ, ಮೋರ್ ದನ್ 50% ಸಿಗುತ್ತೆ ಎಲ್ಲರೂ ಕೂಡ ಬೆನಿಫಿಟ್. ಅದು ಹೆಂಗ್ ಸಿಗುತ್ತೆ ಏನ್ ನೋಡೋಣ. ಪ್ರಾಡಕ್ಟ್ ಗಳನ್ನ ಬಳಸೋದ್ರಿಂದ ಲಾಭ ಏನಿದೆ, 10-20% ವರ್ಗೂ ಕೂಡ ಡಿಸ್ಕೌಂಟ್ ಇದೆ. ಇವಾಗ 30% ವರ್ಗೂ ಕೂಡ ಇದೆ ಕೆಲವೊಂದು ನ್ಯೂ ಪ್ರಾಡಕ್ಟ್. 10-20% ಮಿನಿಮಮ್ ನಾ ತಗೊಳ್ತೀನಿ ಇಲ್ಲಿ. 15 ಅವರೇಜ್ 15% ಅಂದ್ರೆ ಸಿಗುತ್ತೆ. ಮ್ಯಾಕ್ಸಿಮಮ್ ಒಂದು 80% ಪ್ರಾಡಕ್ಟ್ಸ್ ಅವರೇಜ್ 15% ಡಿಸ್ಕೌಂಟ್ ಸಿಗುತ್ತೆ ಮ್ಯಾಕ್ಸಿಮಮ್. ಇಲ್ಲಿ ನಮಗೆ ರೀಪರ್ಚೇಸ್ ಅಂತ ಹೇಳಿ, ಅಂದ್ರೆ ನಾವು 15 ತಾರೀಕು ಒಳಗಡೆ ಏನ್ ತಗೊಳ್ತೀವಲ್ಲ, 1000, 2000, 3000, 5000 ಪ್ರಾಡಕ್ಟ್ ಅನ್ನು ತಗೊಳ್ತಾ ಇರ್ತೀವಿ. ಕೆಲವೊಂದು ಇವಾಗ 100 ಕೂಡ ಮಾಡ್ತಾ ಇರ್ತೀವಿ. 10% ನಷ್ಟು ಫ್ರೀ ಪ್ರಾಡಕ್ಟ್ ನಮಗ್ ಸಿಗುತ್ತೆ. ಅಂದ್ರೆ 1000ಕ್ಕೆ 100, 2200, 3000ಕ್ಕೆ 300, 5500 ಈ ತರ ಇಮಿಡಿಯೇಟ್ ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ ನಮಗೆ. ಆನ್ ದ ಸ್ಪಾಟ್ ಅಂತ ಕರಿತೀವಿ ನಾವು. ಅಲ್ಲೇ ಡ್ರಾ ಅಲ್ಲೇ ಬಹುಮಾನ, ಇಮಿಡಿಯೇಟ್ಲಿ ಪ್ರಾಡಕ್ಟ್ ನ ಫ್ರೀ ಕೊಟ್ಬಿಡ್ತಾರೆ. ಲಾಯಲ್ಟಿ ಅಂದ್ರೆ 25ನೇ ತಾರೀಕಿನೊಳಗಡೆ ನಮ್ಮ ಪರ್ಸನಲ್ ಬಿಲ್ಲಿಂಗ್ ಆದ್ರೆ 25% ನಷ್ಟು ಲಾಯಲ್ಟಿನ 6 ಮಂತ್ ಒಳಗಡೆ ನಾವು ಪಡ್ಕೋಬಹುದು. 6 ಮಂತ್ ಇಂದ 12 ಮಂತ್ ನಾವು ಪಡ್ಕೋಬಹುದು ಅಂತ ಇಷ್ಟ ಪಡ್ತೀನಿ. ಅಂದ್ರೆ ಫ್ರೀ ಪ್ರಾಡಕ್ಟ್ 2500ದಿಂದ 15000 ಮ್ಯಾಕ್ಸಿಮಮ್. ಅಂದ್ರೆ ಕೆಲವೊಬ್ರು 2500 ಮಿನಿಮಮ್, 15000 ಅಂದ್ರೆ ಮಂತ್ಲಿ 5000 ತಗೊಳ್ಳೋರಿಗೆ 15000 ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ಮಂತ್ಲಿ 7000 ತಗೊಳ್ಳೋರಿಗೆ 21,000 ಕೂಡ ಫ್ರೀ ಪ್ರಾಡಕ್ಟ್ ಸಿಗುತ್ತೆ. ಇವನ್ ನಾ ತಗೊಂಡಿದ್ದೀನಿ ಅದನ್ನ, ಅದಕ್ಕೆ ಹೇಳ್ತಾ ಇರೋದು. ಅಂದ್ರೆ ಮೋರ್ ದನ್ 70% ಬೆನಿಫಿಟ್ ಸಿಗುತ್ತೆ ನಮಗೆ. ಮಿನಿಮಮ್ 5000 ತಗೊಳ್ಳೋರಿಗೆ 15000 ಲಾಯಲ್ಟಿ ಸಿಗುತ್ತೆ. ಓಕೆ, ಒಟ್ಟು 15%, 10%, 25% ಲಾಯಲ್ಟಿ. 50% ಗಿಂತ ಕಡಿಮೆ ನಿಮಗೆ ಬೆನಿಫಿಟ್ ಸಿಗೋದೇ ಇಲ್ಲ, ಜಾಸ್ತಿನೇ ಸಿಗುತ್ತೆ. ಓಕೆ, ಮೋದಿಗೆ ಪ್ರಾಡಕ್ಟ್ ಯಾಕೆ ಬಳಸ್ಬೇಕು ಅನ್ನೋದಕ್ಕೆ ಇದು ಒಂದು ಕಾರಣ. ಹಾಗಾದ್ರೆ ಸರ್ ನಾನೇನ್ ಮಾಡ್ಬೇಕು ಸರ್?
ಇನ್ನು ಸರ್ ಟೈಮ್ ಇದೆಯಲ್ಲ ಇನ್ನೊಂದು 5 minutes. ಎಸ್ ಸರ್, ಕಂಟಿನ್ಯೂ. ಓಕೆ, ಥ್ಯಾಂಕ್ ಯು. ಹಾಗಾದ್ರೆ ನಾವೇನ್ ಮಾಡ್ಬೇಕು ಸರ್? ಇವತ್ತೇ ನಿಮ್ಮ ಫ್ಯಾಮಿಲಿಯ ಅಂಗಡಿಯನ್ನ ಅಥವಾ ನಮ್ಮ ಅಂಗಡಿಯನ್ನ ನಾವು ಚೇಂಜ್ ಮಾಡ್ಬೇಕಷ್ಟೇ. ಇಷ್ಟೆಲ್ಲಾ ತಿಳ್ಕೊಂಡು ಕೂಡ ನಾವೇನು ಸುಮ್ನೆ ಇರೋಕ್ಕಾಗಲ್ಲ. ನಾವೇನ್ ಮಾಡ್ಬೇಕು? ಅಂಗಡಿಯನ್ನ ಚೇಂಜ್ ಮಾಡ್ಬೇಕು. ಪ್ರತಿ ತಿಂಗಳ ಖರೀದಿಸಬೇಕಾದ ಮೊತ್ತ ನಾನು ಹೇಳ್ತೀನಿ, ಒಂದು ಫ್ಯಾಮಿಲಿಯಲ್ಲಿ 4 ರಿಂದ 5 ಜನ ಇದ್ದೇ ಇರ್ತಾರೆ ಮಿನಿಮಮ್. ಇವನ್ ಇಬ್ರು ಕೂಡ ಇರಬಹುದು. ಬಟ್ ಒಂದ್ ತಿಂಗಳಲ್ಲಿ ನಾವು ಮ್ಯಾಕ್ಸಿಮಮ್ ಪ್ರಾಡಕ್ಟ್ 5 ರಿಂದ 6 ಸಾವಿರ ಪ್ರಾಡಕ್ಟ್ ಬಳಸ್ತೀವಿ. ನಮಗ್ ಗೊತ್ತಾಗಲ್ಲ ಅದು. ಸರ್ ನಾವ್ 2,000 ತಗೊಂತೀವಿ ಅಂತ ಹೇಳ್ತಿರ್ತಾರೆ. 8-10 ದಿನಕ್ಕೆ ಖಾಲಿ ಆಗಿರುತ್ತೆ ಪ್ರಾಡಕ್ಟ್, ಮತ್ತೆ 2,000 ತಗೊಂತಾರೆ. ಈ ತರ 5 ರಿಂದ 6 ಸಾವಿರದ ಹಾಗೆ ಆಗುತ್ತೆ. ಅದು ನಮಗ್ ಮ್ಯಾಕ್ಸಿಮಮ್ ಬೇಕೇ ಬೇಕಾಗುತ್ತೆ ಪ್ರಾಡಕ್ಟ್ಸ್. ಅಂದ್ರೆ 100 PV ಲೆಕ್ಕ. 100 PV ಮಾಡೋರು ಮಿನಿಮಮ್ ಅವ್ರ ಮನೆಗೆ ತಗೊಂಡ್ರು ಕೂಡ 100 PV ಆಗುತ್ತೆ. ಓಕೆ, ಹಾಗಾದ್ರೆ ಸರ್ ನಾನು ಇವತ್ತು ಒಬ್ಬ ಹೊಸ ನ್ಯೂ ಜಾಯಿನಿ ಇದು ಸ್ಕ್ರೀನ್ ಶಾಟ್ ತಗೊಳ್ಬೇಕಾದ್ರೆ ನಾನ್ ನ್ಯೂ ಜಾಯಿನಿ ಸರ್, ನನಗೆ ಎಷ್ಟು ಬೆನಿಫಿಟ್ ಸಿಗುತ್ತೆ ಅಂತ ಕೇಳ್ಬೋದು ನೀವು. ಅಂದ್ರೆ 12 ತಿಂಗಳಲ್ಲಿ. ಓಕೆ, 12 ತಿಂಗಳಲ್ಲಿ ನೀವು ಡೈರೆಕ್ಟ್ ಕೇವಲ ಯೂಸರ್ ಆಗಿ ಕೂಡ ಡೈರೆಕ್ಟರ್ ಆಗ್ಬಹುದು 12 ತಿಂಗಳಲ್ಲಿ. ಓಕೆ, ಪ್ರತಿ ಮಂತ್ ಅಂದ್ರೆ 5 ರಿಂದ 6 ಸಾವಿರ ರೂಪಾಯಿ ಪ್ರಾಡಕ್ಟ್ಸ್ ತಗೊಳ್ತೀವಿ ನಾವು. 100 PV ಆಗುತ್ತೆ ನಮ್ದು. ಅಪ್ರಾಕ್ಸಿಮೇಟ್ಲಿ ನಿಮಗೆ 7,000 ಅಂತಂದ್ರೆ ನಿಯರ್ 50% PV ಸಿಗುತ್ತೆ. ಓಕೆ, ಫಸ್ಟ್ ಬಿಗಿನಿಂಗ್ 7% ಇರ್ತೀವಿ. ಆಮೇಲೆ ಅಂದ್ರೆ ಟೋಟಲ್ 5,400 ತಗೊಂಡ್ರೆ ಮಿನಿಮಮ್ ಪ್ರಾಡಕ್ಟ್ಸ್ ಒಂದು 50% PV ಇರುವಂತ ಪ್ರಾಡಕ್ಟ್ಸ್ ತಗೊಂಡ್ರೆ 5,400 ಅಷ್ಟು ಅಮೌಂಟ್ ಅನ್ನ ಕೊಟ್ಟು ನಾವು ಪ್ರಾಡಕ್ಟ್ ಅನ್ನ ತಗೋಬೇಕಾಗತ್ತೆ. ಟೋಟಲಿ 64,800 ಆಗುತ್ತೆ. 7% ಇರ್ತೀವಿ. 12 ತಿಂಗಳಿಗೆ ಆಲ್ರೆಡಿ 13% ರೀಚ್ ಆಗಿರ್ತೀವಿ. ಲಾಯಲ್ಟಿ 5,400 ಸಿಗುತ್ತೆ 6 ತಿಂಗಳಲ್ಲಿ. ವರ್ಷಕ್ಕೆ 10,800 ಅಂದ್ರೆ ಟೋಟಲಿ ಲಾಯಲ್ಟಿ ಬೆನಿಫಿಟ್ 16,700 ಸಿಗುತ್ತೆ. MRP DP ಲೆಕ್ಕ ಹಾಕಿದ್ರೆ ರಿಟೇಲ್ ಪ್ರಾಫಿಟ್ ಅನ್ನೋದು ಅದೊಂದು ಮಂತ್ಲಿ 500 ಅಂದ್ರೆ 6,000 ರಿಟೇಲ್ ಪ್ರಾಫಿಟ್ ಸಿಗುತ್ತೆ. 3,159 ಕ್ಯಾಶ್ ಬ್ಯಾಕ್ ಸಿಗುತ್ತೆ ಟೋಟಲಿ ವರ್ಷಕ್ಕೆ ಕೇವಲ ಯೂಸರ್ ಆಗಿ. ಓಕೆ, ಡಿಸ್ಕೌಂಟ್ 30%, 10-30% ಆದ್ರೂ ಕೂಡ ಆವರೇಜ್ ತಗೊಂಡ್ರು ಕೂಡ 9,720 ರೂಪಾಯಿ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಟೋಟಲಿ 64,800 ನೀವು ಖರ್ಚು ಮಾಡಿರ್ತೀರ ಒಂದ್ ವರ್ಷಕ್ಕೆ. ಇದು ಜಾಸ್ತಿನೇ ಸಿಗುತ್ತೆ, ಕಡಿಮೆ ಹೇಳ್ತೀರಿ. ಮಿನಿಮಮ್ ಹೇಳ್ತಾ ಇದ್ದೀನಿ ನಾನು. 35,079 ರೂಪಾಯಿ ನಿಮಗೆ ಬೆನಿಫಿಟ್ ಆಗುತ್ತೆ. ಇವನ್ ನೀವು ಡೈರೆಕ್ಟರ್ ಕೂಡ ಆಗಿರ್ತೀರ ಕೇವಲ ಯೂಸರ್ ಆಗಿ. ಓಕೆ, ಇದು ಮೋದಿ ಕೇರ್ ಕೊಡುವಂತ ಮ್ಯಾಕ್ಸಿಮಮ್ ಬೆನಿಫಿಟ್ಸ್. ಇದು ಜಾಸ್ತಿನೇ ಕೊಡುತ್ತೆ, ಇದು ಮಿನಿಮಮ್ ಬೆನಿಫಿಟ್. ಎಸ್, ಹಾಗಾದ್ರೆ ನಂಬಕ್ಕಾಗತ್ತ ಸರ್? ಇಷ್ಟೆಲ್ಲ ಕೊಡ್ತಾರ ಸರ್? ಕೆಲವು ಜನ ನಂಬಕ್ಕಾಗಲ್ಲ, ಅನ್ಬಿಲಿಯಬಲ್ ಆದ್ರೆ ರೈಟ್. ಎಸ್, ನಿಮಗೆ ನಂಬಿಕೆ ಬರ್ತಾ ಇಲ್ಲ ಒಪ್ಕೊಳ್ತೀನಿ ನಾನು. ಬಟ್ ಆದ್ರೆ ಇಷ್ಟು ಇದು ನಿಜ, 100% ನಿಜ ಇದೆ. ನಂಬಕ್ಕಾಗತ್ತಲ್ಲ 50% ಡಿಸ್ಕೌಂಟ್ ಕೊಡ್ತಾರೆ ಅಂತಂದ್ರೆ. ಬಟ್ ಆದ್ರೆ ನಿಜ ಇದೆ. ವರ್ಲ್ಡ್ ಕ್ಲಾಸ್ ಮೋದಿ ಕೇರ್ ಪ್ರಾಡಕ್ಟ್ಸ್ ನಾವು at 50% ಡಿಸ್ಕೌಂಟ್. ನೋಡ್ರಿ, 1% ನಮ್ದು 5% ಡಿಸ್ಕೌಂಟ್ ಸಿಗ್ತಾ ಇದೆ, 10% ಡಿಸ್ಕೌಂಟ್ ಇದೆ. ಇವತ್ತು ಬನ್ನಿ ನಮ್ ಶಾಪ್ ಅಲ್ಲಿ ತಗೊಳ್ಳಿ ಅಂತ ತುಂಬಾ ಜನ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ತುಂಬಾ ಜನ ತಗೊಳ್ತಾರ ಅಲ್ಲಿ. ಎನಿ ಟೈಮ್ 50% ಅಂಡ್ ಅಬೌವ್ ಡಿಸ್ಕೌಂಟ್ಸ್ ಇದೆ ಅಂತ ಅಂದ್ರೆ ಯಾರು ತಗೊಳ್ಳಲ್ಲ ಹೇಳಿ? ಇದನ್ನ ನಾವು ಕ್ಲಾರಿಟಿ ಕೊಳ್ಳೇಬೇಕು. ಅಂಡ್ ಹೆಂಗೆ ಅಂತೇಳಿ ಕೆಲವೊಂದು ಪ್ರಾಡಕ್ಟ್ ನಾ ಮಾರ್ಕೆಟ್ ಕಂಪೇರ್ ಮಾಡಿ ತೋರಿಸ್ತೀನಿ. 50% ಗಿಂತ ಜಾಸ್ತಿ ಹೆಂಗ್ ಬೆನಿಫಿಟ್ ಸಿಗುತ್ತೆ ಅಂತೇಳಿ. ಹೊರಗಡೆ ಪ್ರಾಡಕ್ಟ್ ಸಿಗ್ತಾ ಇದೆ, ಲಕ್ಸ್, ಸಂತೂರ್, ಸಾಕಷ್ಟು ಬ್ರ್ಯಾಂಡ್ ಗಳಿದೆ. ಆಯುಷ್ ಇರ್ಬೋದು, ಲಕ್ಸ್ ಇರ್ಬೋದು, ಸೆಂಥಾಲ್ ಇರ್ಬೋದು, ತುಂಬಾ ಬ್ರ್ಯಾಂಡ್ ಗಳಿದೆ ಮಾರ್ಕೆಟ್ ಅಲ್ಲಿ. ಕಾಸ್ಟ್ ರೇಂಜ್ ಅಂದ್ರೆ 30 ರೂಪಾಯಿ ಸೋಪ್ ಇಂದ ಹಿಡ್ಕೊಂಡು ಹೊರಗಡೆ 120 ರೂಪಾಯಿ ಸೋಪ್ ವರ್ಗೂ ಕೂಡ ಇದೆ. ಓಕೆ, ಹೊರಗಡೆ. ಅದೇ ಮೋದಿ ಕೇರ್ ಅಲ್ಲಿ ನೋಡ್ಬೋದು, ಲೈಮ್ ಸೋಪ್ ಅಂತ ಸಿಗುತ್ತೆ ನಮ್ ಕಡೆ, ಸೋಫಾಶ್ ಅಂತ ಸಿಗುತ್ತೆ. ಮ್ಯಾಕ್ಸಿಮಮ್ ಬೇಕಾಗ್ತಾ ಇದೆ ನಿಮ್ಗೆ ಸರ್. ಇವಾಗ ಕ್ಲಿಯರ್ ಇದೆಯಾ? ಹಲೋ ಸರ್, ಒಂದ್ ನಿಮಿಷ ವಾಯ್ಸ್ ಬ್ರೇಕ್ ಆಗ್ತದೆ. ಜಸ್ಟ್ ಅ ಮಿನಿಟ್ ನಿಮ್ ಟವರ್ ಚೆಕ್ ಮಾಡ್ಕೊಳ್ಳಿ ಸರ್. ಓಕೆ, ಶುರು ಮೇಡಮ್, ಇವಾಗ ಕ್ಲಿಯರ್ ಇದೆಯಾ? ಎಸ್ ಸರ್, ಕ್ಲಿಯರ್, ಕಂಟಿನ್ಯೂ. ಫೈನಲ್ ಸೆಷನ್ ಇರುತ್ತೆ. ಹೇಳಿ ಸರ್. ಓಕೆ, ವಾಯ್ಸ್ ಕ್ಲಿಯರ್ ಇದೆಯಾ? ಎಸ್ ಸರ್, ಕ್ಲಿಯರ್, ಕಂಟಿನ್ಯೂ. ಥ್ಯಾಂಕ್ ಯು. ಅದೇ ಜಸ್ಟ್ 5 minutes ಟೈಮ್ ಆಗಿದೆ ಗೊತ್ತಾ, ಆಲ್ರೆಡಿ ತುಂಬಾ ಆಗಿದೆ. ಜಸ್ಟ್ ಕಂಪೇರಿಂಗ್ ಮಾಡೋಣ. ಎಷ್ಟೋ ಜನ ಕೇಳ್ತಿರ್ತಾರೆ, ಸರ್ 10 ರೂಪಾಯಿ ಪೇಸ್ಟ್ ಸಿಗುತ್ತೆ,
ಕಡಿಮೆ ರೇಟಲ್ಲಿ ಕೊಡ್ತಾರೆ, ನಿಮ್ದು ಕ್ವಾಲಿಟಿ ಇರ್ಬೋದು, ಒಪ್ಕೊಳ್ತೀನಿ. ಕಡಿಮೆ ರೇಟಲ್ಲಿ ಕೊಡ್ತಾರೆ ಮಾರ್ಕೆಟ್ ಅಲ್ಲಿ ಅಂತೇಳಿ, ಯಾವ್ದು ಕೂಡ ಕಡಿಮೆ ರೇಟ್ ಇಲ್ಲ. ನೋಡ್ಬೋದು ಇಲ್ಲಿ MRP 42 ರೂಪಾಯಿ ಇದೆ. ಲೈವ್ ಎಫೆಕ್ಟಿವ್ ಕಾಸ್ಟ್ ಅಂದ್ರೆ ನಾವ್ ಹೇಳಿದ್ವಲ್ಲ 50% ಇಷ್ಟೊತ್ತು, ಅದ್ರ ಲೆಕ್ಕಕ್ಕೆ ನಾವು ತಗೊಂಡ್ರೆ ಒಂದು ಪ್ರಾಡಕ್ಟ್ ನಿಮಗೆ 21 ರೂಪಾಯಿ ಸಿಗುತ್ತೆ. 21 ರೂಪಾಯಿಗೆ TMF 76 ಅಂಡ್ ಅಬೋವ್ ಇರುವಂತ ಪ್ರಾಡಕ್ಟ್, ಫಸ್ಟ್ ಗ್ರೇಡ್ ಸೋಪ್ ಇರುವಂತದ್ದು ಎಲ್ಲಿ ಕೂಡ ನಿಮ್ಗೆ ಸಿಗಲ್ಲ ಮಾರ್ಕೆಟ್ ಅಲ್ಲಿ. ಎಲ್ಲದೂ ಕೂಡ ನಾನು ಮ್ಯಾಕ್ಸಿಮಮ್ ನೋಡ್ತಾ ಇದೀನಿ 75 ಅಂಡ್ ಬಿಲೋ ಇದೆ, 76 ಅಂಡ್ ಅಬೋವ್ ಎಲ್ಲೂ ಕೂಡ ಇಲ್ಲ. ಅಂಡ್ ಸೋಫಾ 730 4 ಸೋಪ್ ಇರುತ್ತೆ ಇದರಲ್ಲಿ. 120 ರೂಪಾಯಿ ಒಂದೇ ಸೋಪ್ ಕೂಡ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಬಟ್ ಇಲ್ಲಿ 230 ಮ್ಯಾಕ್ಸಿಮಮ್ MRP ಇದೆ. ಬಟ್ ಡಿಸ್ಕೌಂಟ್ ರೇಟ್ ಅಲ್ಲಿ 50% ಡಿಸ್ಕೌಂಟ್ ರೇಟ್ ಅಲ್ಲಿ 115 ರೂಪಾಯಿಗೆ 4 ಫಸ್ಟ್ ಗ್ರೇಡ್ 3-in-1 ಬೆನಿಫಿಟ್ ಇರುವಂತ ಸೋಪ್ ನಮ್ ಕಡೆ ಸಿಗುತ್ತೆ. ಓಕೆ, ಎಷ್ಟೋ ಜನ ಹೇಳ್ತಾರೆ ಕಡಿಮೆ 10 ರೂಪಾಯಿಗೂ ಕೂಡ ಸಂತೂರ್ ಸಿಗುತ್ತೆ ಅಂತ ಹೇಳಿ. 10 ರೂಪಾಯಿ ಕೊಡ್ತಾರೆ ಸರ್, ಬಟ್ ಎಷ್ಟು ಕೊಡ್ತಾರೆ? 100 ಗ್ರಾಮ್ ಕೊಡ್ತಾರ? ಇಲ್ಲ, 10 ಗ್ರಾಮೇ ಕೊಡೋದವ್ರು. ಹಂಗೆ ಅದೇ 10 ಗ್ರಾಮಿನ 10 ಕೊಟ್ರೆ 100 ಗ್ರಾಮ್ ಆಗುತ್ತೆ. 10 ರೂಪಾಯಿ ಸೋಪ್ ಅಂದ್ರೆ ಅಲ್ಲಿ 100 ರೂಪಾಯಿ ಬಂತವ್ರಿಗೆ. ಈ ತರ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ಕಸ್ಟಮರ್ನ ಬೆನಿಫಿಟ್ ಅನ್ನು ಕಸ್ಟಮರ್ ಕಡೆಯಿಂದ ಬೆನಿಫಿಟ್ ತಗೊಳ್ತಾ ಇರ್ತಾರೆ ಹೋಲ್ಸೇಲರ್ಸ್. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅಂಡ್ ಕುಕಿಂಗ್ ಆಯಿಲ್ ಎಸ್ ಲೆಸ್ ದನ್ 50%. ಹೆಂಗಂದ್ರೆ ಹೊರಗಡೆ 110 ರೂಪಾಯಿದಿಂದ 210 ವರೆಗೂ ಕೂಡ ಇದೆ ರೇಟ್. ಎಷ್ಟೋ ಜನ ಅಂತಾರೆ ನಮ್ಮ ಊರಲ್ಲಿ ಸಂತೆಲಿ ಡಬ್ಬೆಲ್ ಕೊಡ್ತಾರೆ ಸರ್ 80 ರೂಪಾಯಿ ಲೀಟರ್ ಕೊಡ್ತಾರೆ ಅಂತೇಳಿ. ಅದೆಲ್ಲ ಹೇಳ್ತಾರೆ ನಾನು. ಪ್ಯಾಕ್ ಯಾವ ಮಾಡಿದ್ರು ನೋಡಿ, ಯಾವ ಎಣ್ಣೆ ಪ್ಯಾಕ್ ಮಾಡಿದ್ದಾರೆ ಅದು 110 ಮೇಲೇನೆ ಇದೆ. 110ರಿಂದ 210 ವರೆಗೂ ಕೂಡ ಇದೆ. ಸನ್ಫ್ಲವರ್ ಕೆಲವೊಂದು ತಗೊಳ್ತಾ ಇದ್ರೆ ಮಾರ್ಕೆಟ್ ಅಲ್ಲಿ 210 ವರೆಗೂ ಕೂಡ ರೇಟ್ ಇದೆ. ಮಾರ್ಕೆಟ್ ಎಷ್ಟೋ ಜನ ಅನ್ಕಂತಾರೆ 120 ರೂಪಾಯಿ ಸಿಗುತ್ತೆ ಅಂತೇಳಿ. 120 ರೂಪಾಯಿ ಅಲ್ಲ, 200 ಅಲ್ಲ, 800 ರೂಪಾಯಿ ಲೀಟರ್ ತಗೊಳ್ಳೋರು ಇದ್ದಾರೆ ಹೊರಗಡೆ ಎಣ್ಣೆ. ಹೌದಾ? ಬಟ್ ಮೋದಿಕರಲ್ಲಿ 800 ರೂಪಾಯಿ ತಗೊಳ್ಳುವಂತ ಕ್ವಾಲಿಟಿನ 260 ಅಂದ್ರೆ 710 ಇದೆ ಇವಾಗ MRP. ಡಿಸ್ಕೌಂಟ್ ಆಗಿ ನಾನು ಹೇಳ್ತೀನಿ ಎಫೆಕ್ಟಿವ್ ಕಾಸ್ಟ್ ಏನಾಗುತ್ತೆ ಅಂದ್ರೆ ಡಿಸ್ಕೌಂಟ್ ರೇಟು 180, ಎಫೆಕ್ಟಿವ್ ಕಾಸ್ಟ್ ಬಂದು ಒಬ್ಬ ಮೋದಿಕೇರ್ ಕನ್ಸಲ್ಟ್ ಗೆ ನಾನು ಹೇಳ್ತೀನಿ, ಒಬ್ಬ ಮೋದಿಕೇರ್ ಕನ್ಸಲ್ಟೆಂಟ್ ಗೆ 100 ರೂಪೀಸ್ ಬೀಳುತ್ತೆ. 100 ರೂಪೀಸ್ ಇವಾಗಿರುವಂತ ರೇಟ್ ಲೆಕ್ಕ ಹಾಕಿದ್ರೆ. ಇದು ಓಲ್ಡ್ MRP. ಬಟ್ ಹೊರಗಡೆ ಕ್ವಾಲಿಟಿ ಇದೆಯಲ್ಲ, ಇಲ್ಲಿ ಹಾರ್ಟ್ ಪ್ರಾಬ್ಲಮ್ ಬರೋದಿಲ್ಲ, ಬ್ಲಡ್ ಫ್ಯಾಟ್ ಜಾಸ್ತಿ ಆಗೋದಿಲ್ಲ, ಫ್ಯಾಟ್ ಕಂಟೆಂಟ್ ಲೆಸ್ ದನ್ 0%. ಸ್ಯಾಟಿಸ್ಫ್ಯಾಕ್ಷನ್ ಗ್ಯಾರಂಟಿ ವಿತ್ 50% ಡಿಸ್ಕೌಂಟ್. ಇದು ಎಲ್ಲಿ ಸಿಗುತ್ತೆ? ಹೊರಗಡೆ ಮಾರ್ಕೆಟ್ ಅಲ್ಲಿ ಸಿಗಕ್ಕೆ ಸಾಧ್ಯನೇ ಇಲ್ಲ. ನೋಡ್ಬೋದು ವಾಶ್ಮೇಟ್ ಕ್ಯಾಟಗರಿಲೂ ಕೂಡ ನಾನು ಹೇಳ್ತೀನಿ, ಹೊರಗಡೆದು 80 ರೂಪಾಯಿಂದ 150 ರೂಪಾಯಿವರೆಗೂ ಕೂಡ ನಿಮ್ಗೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಬಟ್ಟೆ ವಾಶ್ ಮಾಡಂತ ಪೌಡರ್. ಅದೇ ನಮ್ಮ ವಾಶ್ಮೇಟ್ ಅಂದ್ರೆ ವಾಷಿಂಗ್ ಮಷಿನ್ ಪೌಡರ್ 167 ಇದೆ MRP. ಬಟ್ ಎಫೆಕ್ಟಿವ್ ಕಾಸ್ಟ್ 84 ರೂಪಾಯಿ. ಯಾವ್ದು ತಗೋಬೇಕಂತ ನಮ್ ಚಾಯ್ಸ್ ಇರ್ಬೇಕು. ಇಲ್ಲಿ ನೋಡ್ಬೋದು ಹೊರಗಡೆ ಸಾಕಷ್ಟು ಪ್ರಾಡಕ್ಟ್ ಬರುತ್ತೆ, ಕ್ಲೀನಿಂಗ್ ಪ್ರಾಡಕ್ಟ್, ಟಾಯ್ಲೆಟ್ ಕ್ಲೀನರ್ಸ್. ಬಟ್ 100ರಿಂದ 180 ರೂಪಾಯಿವರೆಗೂ ಕೂಡ ಇದೆ. ಯಾವ್ದು ಎಷ್ಟು ರಿಸಲ್ಟ್ ಇದೆ ಗೊತ್ತಿಲ್ಲ, ಬಟ್ ರೇಟ್ ಅಂತೂ ಜಾಸ್ತಿನೇ ಇದೆ. ಬಟ್ ಇಲ್ಲಿ ಎಫೆಕ್ಟಿವ್ ಕಾಸ್ಟ್ 92 ರೂಪೀಸ್ ಸಿಗುತ್ತೆ ನಮಗೆ 50% ಡಿಸ್ಕೌಂಟ್ ಅಲ್ಲಿ. ವಿತ್ ಮಲ್ಟಿಪರ್ಪಸ್ ಬೆನಿಫಿಟ್ ಇದೆ, ಮಲ್ಟಿಪರ್ಪಸ್ ಯೂಸಿಂಗ್ ಬರುತ್ತೆ, ಜಾಸ್ತಿ ದಿನ ಬಾಳಿಕೆ ಬರುತ್ತೆ, ಕಡಿಮೆ ಬಾಳಿಕೆ ಆಗುತ್ತೆ. ಮತ್ತೆ 50% ಡಿಸ್ಕೌಂಟ್ ಅಲ್ಲಿ ಕೂಡ ಬಿಯಾನ್ ಬ್ಲೂ ಸಿಗುತ್ತೆ. ಎಸ್, ನೋನಿ ಬಗ್ಗೆ ಅಂತೂ ನಾವು ಮಾತಾಡಂಗಿಲ್ಲ. ಇದ್ರ ಯಾವ್ದೇ ಕಾಂಪಿಟೇಟಿವ್ ಬಂದ್ರು ಕೂಡ ಇದನ್ನ ನಿಲ್ಸಕ್ಕಾಗಲ್ಲ. ಯಾಕಂದ್ರೆ 800ರಿಂದ 1500 ಹೊರಗಡೆ ನೋನಿ ಸಿಗುತ್ತೆ, ಕೇವಲ ನೋನಿ ಹಣ್ಣು ಇರ್ತಾರೆ ಅದರಲ್ಲಿ. ಬಟ್ ನಮ್ದು ನೋನಿ ಹಣ್ಣು ಮತ್ತೆ ಕೋಕಂಬನ್ ಜೊತೆಗೆ ಅತಿ ಕಡಿಮೆ ಕಾಸ್ಟ್ ಅಲ್ಲಿ ಸಿಗುವಂತ ಪ್ರಾಡಕ್ಟ್ 280 ರೂಪಾಯಿ ಎಫೆಕ್ಟಿವ್ ಕಾಸ್ಟ್, 550 MRP ಸಿಗುತ್ತೆ. MRP ಕೊಟ್ರು ಕೂಡ ಈ ಪ್ರಾಡಕ್ಟ್ MRP ಡಬಲ್ ಕೊಟ್ರು ಕೂಡ ಯಾವುದೇ ರೀತಿ ರಿಸಲ್ಟ್ ಅಲ್ಲಿ ಕಾಂಪ್ರಮೈಸ್ ಇಲ್ಲ. 100% ರಿಸಲ್ಟ್ ಕೊಡುವಂತ ನೋನಿ. ಕೆಲವೊಂದು ಆಯುರ್ವೇದಿಕ್ ಕಂಟೆಂಟ್ ಕೂಡ ಇದರಲ್ಲಿ ಇರುತ್ತೆ. ಹೊರಗಡೆ ಕೇವಲ ನೋನಿ ಹಣ್ಣಿನ ಜ್ಯೂಸ್ ಮಾತ್ರ ಇರುತ್ತೆ. ಬಟ್ 1500 ವರೆಗೂ ಕೂಡ ಇದೆ, 1700 ಇದೆ ಕೆಲವೊಂದು ನೋನಿ. ಬಟ್ ನಮ್ಮ ಮೋದಿಕೇರ್ ನೋನಿ 100% ರಿಸಲ್ಟ್ ನೊಂದಿಗೆ ಎಫೆಕ್ಟಿವ್ ಕಾಸ್ಟ್ 780 ಸಿಗುತ್ತೆ. ಎಸ್, ಹೊರಗಡೆ ಹೇಳ್ತಾರೆ ತುಂಬಾ ಜನ ಪ್ರೋಟೀನ್ ಬೇರೆ. ನಾನು ಕೆಲವೊಂದು ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿವೇ ತಗೊಂಡಿದ್ದೀನಿ. 80% ಪ್ರೋಟೀನ್ ಸಿಗುತ್ತೆ ಅವ್ರ ಪ್ರೋಟೀನ್ ನಲ್ಲಿ. 2387ರಿಂದ 2600 ವರೆಗೂ ಕೂಡ ಅವ್ರ ಪ್ರೋಟೀನ್ ಸಿಗುತ್ತೆ. ಬಟ್ ನಮ್ಮ ಹೆಮ್ಮೆಯ ಮೋದಿಕೇರ್ನ ಆಲ್ ಪ್ಲಾಂಟ್ ಪ್ರೋಟೀನ್ ಇದು 2400 MRP ಇದೆ. ಬಟ್ ಎಫೆಕ್ಟಿವ್ ಕಾಸ್ಟ್ 1200. ಅಲ್ಲಿ ಹೊರಗಡೆ 80% ಪ್ರೋಟೀನ್ ಸಿಕ್ಕರೆ ಇಲ್ಲಿ ಅದೇ 500 ಗ್ರಾಮ್ ಅಲ್ಲಿ 84.2% ಪ್ರೋಟೀನ್ ಅಂದ್ರೆ 100%. ಅಂದ್ರೆ ಇಲ್ಲಿ ಇನ್ನೊಂದ್ ಏನಂದ್ರೆ 98% ಡೈಜೆಷನ್ ಆಗುವಂತ ನಮ್ಮ ಆಲ್ ಪ್ಲಾಂಟ್ ಪ್ರೋಟೀನ್ ಪ್ರಾಡಕ್ಟ್. ಅದು ಎಷ್ಟು ಪ್ರಮಾಣದಲ್ಲಿ ಡೈಜೆಷನ್ ಆಗುತ್ತೋ ಗೊತ್ತಿಲ್ಲ ಹೊರಗಡೆ ಮಾರ್ಕೆಟ್ ಇಂದು.
ಬಟ್ ಇಲ್ಲಿ ನಮ್ದು 98% ಡೈಜೆಷನ್ ಅನ್ನ 100% ಡೈಜೆಷನ್ ಆಗುತ್ತೆ ಇಲ್ಲಿ. ಓಕೆ ಓಕೆ ಹಾಗಾದ್ರೆ ಕೆಲವೊಂದು ಪ್ರಾಡಕ್ಟ್ಗಳು ತುಂಬಾ ಜನ ಹೇಳ್ತಾರೆ ಪ್ರಾಡಕ್ಟ್ ಅನ್ನ ಬಳಸ್ತೀವಿ ಸರ್. ಪ್ರಾಡಕ್ಟ್ ಗಳನ್ನ ನಾವ್ ಹೇಳ್ತೀವಿ, ಒಂದ್ ಏನೇ ಪ್ರಾಡಕ್ಟ್ ತಗೊಂಡ್ಬರ್ಲಿ, FMCG ಅಂತಲ್ಲ, ಮೋದಿಕೆ ಪ್ರಾಡಕ್ಟ್ಸ್ ಅಂತಲ್ಲ, ಒಂದು ಬಟ್ಟೆ ತಗೊಂಡ್ಬಂದ್ರು ಕೂಡ ನಾವ್ ಹೇಳ್ತೀವಿ ಅದರಿಂದ ಉತ್ತಮ ಫಲಿತಾಂಶ ದೊರೆತಾಗ ಅದನ್ನ ನಾವು ಜನಗಳಿಗೆ ರೆಕಮೆಂಡ್ ಮಾಡೇ ಮಾಡ್ತೀವಿ ಅಲ್ವೇ. ಈಗ ಎಕ್ಸಾಂಪಲ್ ಒಂದ್ ಬಟ್ಟೆ ತಗೊಂಡ್ಬಂದಿವಿ, ಎಕ್ಸಾಂಪಲ್ ಒಂದ್ ಜೀನ್ಸ್ ಪ್ಯಾಂಟ್ ತಗೊಂಡ್ಬಂದಿದೀವಿ ಅಂತಂದ್ರೆ ಅದು ಚೆನ್ನಾಗಿದೆ ಅಂತ ನಾವ್ ಎಲ್ಲರೂ ಕೂಡ ಹೇಳಿರ್ತೀವಿ, ಹೌದಾ. ಎಕ್ಸಾಂಪಲ್ ನಾವ್ ಎಷ್ಟು ಮಾರ್ಕೆಟ್ ಅಲ್ಲಿ ಅಂಗಡಿಯವನು ಇದು ಚೆನ್ನಾಗಿದೆ ಅಂತ ಹೇಳಿದ್ರು ಕೂಡ ನಂಬಲ್ಲ ನಾವು. ಅದೇ ನಮ್ ಪಕ್ಕದವನೊಬ್ಬ ಇದು ಚೆನ್ನಾಗಿದೆ ಅಂತ ಹೇಳಿದ್ರೆ ಅದನ್ನೇ ನಾವು ತಗೊಳ್ತೀವಿ, ಈ ತರ. ಓಕೆ ಹಾಗಾದ್ರೆ 0 to hero ಆಗೋದಕ್ಕೆ ನೀವೆಲ್ಲರೂ ಕೂಡ ಕಸ್ಟಮರ್ ಆಗಿದ್ರೆ ಕಂಗ್ರಾಚುಲೇಷನ್. ಹಾಗಾದ್ರೆ ಈ ಬಿಸ್ನೆಸ್ ಅಲ್ಲಿ ಇದನ್ನ ನಾನು ಬಿಸ್ನೆಸ್ ಆಗಿ ತಗೊಂಡ್ರೆ 0 to hero ಆಗ್ಬೇಕು ಸರ್, ನಾನು ಕೂಡ ಇಲ್ಲಿ ಬೆಳಿಬೇಕಂತ ಬಂದ್ರೆ ನಾನು ಹೇಳ್ತೀನಿ ಪವರ್ ಆಫ್ 1 ಸ್ಪಾನ್ಸರಿಂಗ್ ಎವ್ರಿ ಮಂತ್. ತಿಂಗಳಿಗೆ ಒಬ್ಬ 100 PV ಮಾಡೋಂತ ವ್ಯಕ್ತಿನೂ ಕೂಡ ಸಿಕ್ಕರು ಕೂಡ ಈ ಬಿಸ್ನೆಸ್ ಅಲ್ಲಿ ಕೇವಲ 5 ತಿಂಗಳು ಡೈರೆಕ್ಟರ್ ಆಗ್ಬೋದು. ಇವನ್ 6 ಮಂತ್ ಅಲ್ಲಿ ಸಾರಿ ಈಗ ಫಸ್ಟ್ ಮಂತ್ ನಾನೇನ್ ಮಾಡ್ತೀನಿ 100 PV ಮಾಡ್ತೀನಿ, ನನಗೆ ಒಬ್ಬ ವ್ಯಕ್ತಿ ಡೌನ್ಲೈನ್ ಸಿಗ್ತಾರೆ 100 PV ಮಾಡ್ತಾರೆ ಅವರು ಕೂಡ. ಓಕೆ ಸೆಕೆಂಡ್ ಮಂತ್ ಏನಾಗುತ್ತೆ 100 PV ನಾನ್ ಮಾಡ್ತೀನಿ, ನನ್ ಡೌನ್ ಅಲ್ಲಿ 100 PV ಮಾಡ್ತಾನೆ, ಅದೇ ಪ್ಲಾನ್ ಡೂಪ್ಲಿಕೇಶನ್ ಅವನಿಗೂ ಕೂಡ ನಾವು ಮಾಡ್ತೀವಿ. ಅವನಿಗೆ ಒಂದ್ ತಿಂಗಳಿಗೆ ಒಬ್ಬ ವ್ಯಕ್ತಿ 100 PV ಮಾಡೋಂತ ಸಿಗೋ ತರ ನಾವು ಸಪೋರ್ಟ್ ಮಾಡ್ಬೇಕು. ನಾನ್ 100 PV ಮಾಡ್ತೀನಿ, ನನಗೆ ಒಂದ್ ತಿಂಗಳಿಗೆ ಒಬ್ಬ ವ್ಯಕ್ತಿ ಸಿಗ್ತಾನೆ, ಅವನು ಒಬ್ಬ ವ್ಯಕ್ತಿ ಸಿಕ್ಕಿರ್ತಾನಲ್ಲ ಅವು ಕೂಡ ನೆಕ್ಸ್ಟ್ ಮಂತ್ ಅಲ್ಲಿ ಒಬ್ಬ 100 PV ಮಾಡೋನ್ ಸಿಗ್ತಾನೆ, ನನಗೂ ಕೂಡ ಒಬ್ಬ ನೆಕ್ಸ್ಟ್ 100 PV ಮಾಡೋಂತ ವ್ಯಕ್ತಿ ಸಿಗ್ತಾನೆ. ಇದು ಪವರ್ ಆಫ್ 1 ಸ್ಪಾನ್ಸರಿಂಗ್. ತಿಂಗಳಲ್ಲಿ ಒಬ್ಬ ವ್ಯಕ್ತಿಯನ್ನ 100 PV ಮಾಡೋ ತರ ಮಾಡ್ಬೇಕು, ಆ ವ್ಯಕ್ತಿಗೆ ಸೇಮ್ ಡೂಪ್ಲಿಕೇಶನ್ ಹೇಳ್ಕೊಡ್ಬೇಕು. ಇದನ್ನೇ ಮಾಡಿದ್ರೆ 6 ತಿಂಗಳಲ್ಲಿ ಡೈರೆಕ್ಟರ್, ವರ್ಷದಲ್ಲಿ ಲಕ್ಷಾಧಿಪತಿ. ವರ್ಷ ಅಲ್ಲ, ವರ್ಷದಲ್ಲಿ ಆಗ್ಬೋದು. 1 ವರ್ಷ 1.5 ವರ್ಷದಲ್ಲಿ, ಅದ ನಿಯರ್ 2 ವರ್ಷ ತಗೊಳ್ಳಿ, 2 ವರ್ಷದಲ್ಲಿ ಆರಾಮ್ಸಾಗಿ ಲಕ್ಷಾಧಿಪತಿ ವಿತ್ ಕನ್ಸಿಸ್ಟೆನ್ಸಿ ಕಂಟಿನ್ಯೂ ಇನ್ಕಮ್. ಓಕೆ ಎಸ್, ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್. ಎಲ್ರು ಕೂಡ ಡೈರೆಕ್ಟರ್ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಐ ವಿಶ್ ಯು ಎಲ್ರು ಯಾರೆಲ್ಲ ಡೈರೆಕ್ಟರ್ ಆಗಿಲ್ಲ ಎಲ್ರು ಕೂಡ ಡೈರೆಕ್ಟರ್ ಆಗಿ ಡೈರೆಕ್ಟರ್ ಗಳನ್ನ ಕ್ರಿಯೇಟ್ ಮಾಡಿ. ಹಾಗಾದ್ರೆ ಸರ್ ನಾನ್ ಏನ್ ಮಾಡ್ಬೇಕು ಸರ್ ಈ ಬಿಸ್ನೆಸ್ ಅಲ್ಲಿ ಗೆಲ್ಲೋದಕ್ಕೆ? ಮೊದಲು ನಾ ಕೇಳಿದ್ನಲ್ಲ ಕ್ವಶನ್, ಕೆಲವೊಂದ್ ಜನ ಆನ್ಸರ್ ಹೇಳಿದ್ರು, ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕು, ಟ್ರೈನಿಂಗ್ ಅಟೆಂಡ್ ಆಗ್ಬೇಕಂತ ಹೇಳಿ. ಸಿಂಪಲ್ ಏನಿಲ್ಲ, ಹೋಮ್ ಮೀಟಿಂಗ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು, ಪ್ರಾಡಕ್ಟ್ ಡೆಮೋಗಳನ್ನ ಮಾಡ್ಬೇಕು. ನೀವು ಕನ್ಸಲ್ಟೆಂಟ್ ಓರಿಯೇಷನ್ ಹೊಸಬ್ರು ಯಾರು ಜಾಯ್ನ್ ಆಗ್ತಾರೆ ಅವ್ರಿಗೆ ಬಿಸ್ನೆಸ್ ಕ್ಲಾರಿಟಿ, ಅವ್ರ ಮನೆಯಲ್ಲಿ ಹೋಗಿ ಕ್ಲಾರಿಟಿ ಕೊಡುವಂತದ್ದು, ಈ ಒಂದು ಪರಿವರ್ತನೆಗಳನ್ನ ಮಾಡುವಂತದ್ದು, ವರ್ಕ್ಶಾಪ್ ನ ಅಟೆಂಡ್ ಆಗುವಂತದ್ದು ಇರ್ಬೋದು, ಪ್ರಾಡಕ್ಟ್ ಗಳ ಟ್ರೈನಿಂಗ್ ಅನ್ನ ಅಟೆಂಡ್ ಆಗುವಂತದ್ದು ಮಸ್ಟ್ ಇಂಪಾರ್ಟೆಂಟ್. ಮತ್ತೆ ಸಿಸ್ಟಮ್ ಏನಿದೆ, ಸಿಸ್ಟಮ್ ಅನ್ನ ಫಾಲೋ ಮಾಡ್ಬೇಕು. ಏನ್ ಸಿಸ್ಟಮ್? ಗೋಲ್ ಸೆಟ್ ಅನ್ನ ನಾವು ಮಾಡ್ಬೇಕು. ಯಾರು ಗೆಲ್ಲಲ್ಲ ಅಂದ್ರೆ, ಯಾರು ವೈ ಕ್ಲಿಯರ್ ಇರಲ್ಲ, ಯಾರು ಗೋಲ್ ಸೆಟ್ ಮಾಡಿರಲ್ಲ ಅವ್ರು ಗೆಲ್ಲಲ್ಲ. ಯಾರು ಗೆಲ್ತಾರ ಅಂದ್ರೆ ಯಾರಿಗೆ ವೈ ಕ್ಲಿಯರ್ ಇರ್ತೈತಿ, ಯಾರಿಗೆ ಗೋಲ್ ಸೆಟ್ ಮಾಡಿರ್ತಾರೆ ಅವ್ರು 100% ಗೆಲ್ತಾರೆ. ಓಕೆ ಪ್ಲಾನ್ ಅನ್ನ ಅಪ್ಲೈನ್ ಹೆಲ್ಪ್ ಸಪೋರ್ಟ್ ತಗೊಂಡು ಕಲ್ತ್ಕೊಳ್ಳಿ, 100% ಯೂಸರ್ ಆಗಿ ಮೀಟಿಂಗ್ಸ್ ಟ್ರೈನಿಂಗ್ಸ್ ಏನೇ ಇದ್ರು ಕೂಡ ಮಿಸ್ ಮಾಡ್ಕೋಬೇಡಿ. ಇವತ್ತು ಯಾವ್ದೇ ಒಬ್ಬ ವ್ಯಕ್ತಿ, ನಾನು ಹೇಳ್ತೀನಿ, ಮೆಮೊರಿ ಜಾಗರಣ ಮಾಡಿ ಇನ್ವಿಟೇಷನ್ ಮಾಡೋದನ್ನ ಕಲಿಯಿರಿ ನಿಮ್ಮ ಅಪ್ಲೈನ್ ಕಡೆಯಿಂದ. ಎಸ್, ಇಲ್ಲಿ ತುಂಬಾ ಜನ ಲಕ್ಷ ಇನ್ಕಮ್ ನ ಯಾರು ತಗೊಳ್ತಾ ಇದಾರೆ ನಾನು ಹೇಳ್ತೀನಿ, ಎಷ್ಟೇ ನೆಗೆಟಿವಿಟಿ ಬಂದ್ರು ಕೂಡ ಯಾರು ಸೋಲ್ತಾ ಇಲ್ಲ, ಎಲ್ರದ್ದು ಕೂಡ ಯಾರು ಎದುರಿಸ್ತಾ ಇದಾರೆ, ಯಾರು ಚಾಲೆಂಜಸ್ ಗಳನ್ನ ಫೇಸ್ ಮಾಡ್ತಾ ಇದಾರೆ. ನಾನು ಹೇಳ್ತೀನಿ, ನೀವು ಪ್ರಾಡಕ್ಟ್ ಅಲ್ಲಿ ಎಕ್ಸ್ಪರ್ಟ್ ಇರಿ, ನೀವು ಡೆಮೋದಲ್ಲಿ ಎಕ್ಸ್ಪರ್ಟ್ ಇರಿ, ನೀವು ಎಲ್ಲದರಲ್ಲೂ ಕೂಡ ಪರ್ಫೆಕ್ಟ್ ಇರಿ, ಒಬ್ಬ ದೊಡ್ಡ ಟ್ರೈನರ್ ಆಗಿರಿ, ಲಕ್ಷ ಇನ್ಕಮ್ ತಗೊಳ್ತಾರೆ. ನೀವೇನಾದ್ರೂ ಕೂಡ ಟ್ರೈನಿಂಗ್ ಮೀಟಿಂಗ್ ಬಿಟ್ರೆ ಬಿಸ್ನೆಸ್ ಅಲ್ಲಿ ಉಳಿಯೋದು ಕಷ್ಟ. ಓಕೆ ಥ್ಯಾಂಕ್ ಯು ಸೋ ಮಚ್. ಇದು ನಾನು ಹೇಳಿರುವಂತದ್ದಲ್ಲ, ಒಬ್ಬ ಗ್ರೇಟ್ ಲೀಡರ್ ಹೇಳಿರುವಂತದ್ದೇ. ನೀವೆಷ್ಟೇ ಎಕ್ಸ್ಪರ್ಟ್ ಇರಿ, ನೀವೆಷ್ಟೇ ಲಕ್ಷ ಇನ್ಕಮ್ ತಗೊಳ್ಳಿ, ನೀವೇನಾದ್ರೂ ಕೂಡ ಟ್ರೈನಿಂಗ್ ಮೀಟಿಂಗ್ ಇಂದ ದೂರ ಆದ್ರೆ ಬಿಸ್ನೆಸ್ ಅನ್ನೋದು ನಿಮಗೆ ಕಷ್ಟ ಆಗತ್ತೆ. ಇದು ಒಬ್ಬ ಗ್ರೇಟ್ ಲೀಡರ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಈ ಒಂದು ಸ್ಮಾಲ್ ಸೆಷನ್ಗೆ ಎಲ್ಲರೂ ಕೂಡ ಕೇಳಿದ್ದಕ್ಕೆ, ಎಲ್ರು ಕೂಡ ನನಗೇನು ಗೊತ್ತಿಲ್ಲ, ನಾ ಹೊಸದ್ ಕಲಿತೀನಿ ಅಂತ ಹೇಳಿ ಬಂದು ಕುಂತ್ಕೊಂಡು ಕೇಳಿದ್ದಕ್ಕೆ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಎಲ್ರು ಕೂಡ ಇವತ್ತಿನ ಸೆಷನ್ ಇಲ್ಲಿಗೆ ನಾನು ವೀರೇಶ್ ಸರ್ಗೆ ಹ್ಯಾಂಡ್ ಓವರ್ ಮಾಡ್ತೀನಿ.